ಇದಕ್ಕಿಂತ ಮೊದಲು ಅದ ಪೇಜ್ನೊಳಗೆ ಮೇ ಬಿ ರಿಮಾರ್ಕ್ಸ್ ಅಂತ ಕೊಟ್ಟಾರೆ ನೋಡ್ರಿ. ಸೊ ರಿಮಾರ್ಕ್ಸ್ ಪಾರ್ಟ್ನೊಳಗೆ ಲೈಕ್ ಫಸ್ಟ್ ಪಾಯಿಂಟ್ ಏನೈತಲ್ಲೇ ದ ಪೊಟೆನ್ಷಿಯಲ್ ವಿ ಎಟ್ ಅ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಕ್ಯೂ ಈಸ್ ಪಾಸಿಟಿವ್ ಇಫ್ ಚಾರ್ಜ್ ಈಸ್ ಪಾಸಿಟಿವ್, ಪೊಟೆನ್ಷಿಯಲ್ ಈಸ್ ನೆಗೆಟಿವ್ ಇಫ್ ದ ಚಾರ್ಜ್ ಕ್ಯೂ ಈಸ್ ನೆಗೆಟಿವ್. ಬೇಕಾದ್ರೆ ಇದೊಂದು ಪಾಯಿಂಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಕೆಲಸ ಮಾಡೋಂಥ. ಸೊ ಈಗ ಪೊಟೆನ್ಷಿಯಲ್ ವಾಟ್ ಈಸ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡಿಸ್ಕಸ್ ಮಾಡ್ಬೇಕಾರೆ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಂತ ಮಾಡಿದ್ವಲ್ಲ, ಅಲ್ಲೇ ನಾವು ತೊಗೊಂಡಿದ್ದು ಸೋರ್ಸ್ ಚಾರ್ಜ್ ಎಂಥ ಚಾರ್ಜ್ ಇರ್ತದೆ? ಪಾಸಿಟಿವ್ ಚಾರ್ಜ್ ಇತ್ತು. ಸೊ ಪಾಸಿಟಿವ್ ಚಾರ್ಜ್ನಿಂದ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನೊಳಗೆ ಏನು ಪೊಟೆನ್ಷಿಯಲ್ ಬರ್ತೈತಲ್ಲ, ಆ ಪೊಟೆನ್ಷಿಯಲ್ ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಐ ಸೇ ಈ ಪಾಯಿಂಟ್ನೊಳಗೆ ಪೊಟೆನ್ಷಿಯಲ್ 15 ವೋಲ್ಟ್ ಐತೆ ಅಂದ್ರೆ ವಾಟ್ ಡಸ್ ದಟ್ ಮೀನ್? ಇಟ್ ಮೀನ್ಸ್ ಇನ್ ಆರ್ಡರ್ ಟು ಬ್ರಿಂಗ್ 1 ಕೂಲಂಬ್ ಚಾರ್ಜ್ ಫ್ರಾಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಪಿ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ವರ್ಕ್ ಮಾಡ್ಬೇಕಾಗ್ತೈತಿ? 15 ಜೋಲ್ ಪರ್ ಕೂಲಮ್. ಅರ್ಥ ಆತ್ರಿ? ಈಗ 15 ವೋಲ್ಟದ ಮೀನಿಂಗ್ ಗೊತ್ತಾಗ್ತ ಈಗ ನಮ್ಗೆ. ಇಲ್ಲೇ ಪಾಸಿಟಿವ್ ಚಾರ್ಜ್ ಇದ್ದಾಗ ನೀವು ಇನ್ಫಿನಿಟಿದಿಂದ +1 ಕೂಲಮ್ ಚಾರ್ಜ್ ತೊಗೊಂಡ್ಬರ್ಬೇಕಂದ್ರೆ ನಾವು ವರ್ಕ್ ಮಾಡ್ಬೇಕು. ಯಾರು ವರ್ಕ್ ಮಾಡ್ಬೇಕು? ನಾವು. ಅಂದ್ರೆ ಇಲ್ಲಿ ಹೆಂಗಂದ್ರೆ ಇಲ್ಲಿ ಬರೀತೀನಿ ನೋಡ್ರಿ, ವೆನ್ ಚಾರ್ಜ್ ಈಸ್ ಪಾಸಿಟಿವ್. ಯಾವ ಚಾರ್ಜ್ ಅಂದ್ರೆ ಇದು ಸೋರ್ಸ್ ಚಾರ್ಜ್. ಸೋರ್ಸ್ ಚಾರ್ಜ್ ಪಾಸಿಟಿವ್ ಇದ್ದಾಗ ವರ್ಕ್ ಈಸ್ ಡನ್. ಕರೆಕ್ಟ್ ಅರ್ಥ ಮಾಡ್ಕೋರೆ ಇದನ್ನು. ನೆಕ್ಸ್ಟ್ ನಾ ಏನು ಮಾಡ್ತೀನಿ? ಸೋರ್ಸ್ ಚಾರ್ಜನ್ನ ನೆಗೆಟಿವ್ ಮಾಡ್ತೀನಿ. ಎರಡೂದ್ದು ಡಿಫರೆನ್ಸ್ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ವೆನ್ ದ ಸೋರ್ಸ್ ಚಾರ್ಜ್ ಇಸ್ ಪಾಸಿಟಿವ್ ವರ್ಕ್ ಈಸ್ ಡನ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್. ಯಾರ್ದು ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಈ ಪಾಸಿಟಿವ್ ಚಾರ್ಜದ್ದು ಏನಿಲ್ಲೇ ಒಂದು ಪ್ರಭಾವ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅದ್ರ ವಿರುದ್ಧ ವರ್ಕ್ ಮಾಡಿ ನಾವು +1 ಕೂಲಮ್ ಚಾರ್ಜನ್ನು ಇನ್ಫಿನಿಟಿಯಿಂದ ತೊಗೊಂಡ್ಬಂದು ಪಾಯಿಂಟ್ ಪಿ ಒಳಗೆ ಹಿಡಿತೀವಿ. ಹೌದ್ರಿ? ಸಪೋಸ್ ಸೋರ್ಸ್ ಚಾರ್ಜ್ ವಾಸ್ ನೆಗೆಟಿವ್. ಇಲ್ಲೊಂದು ಸ್ಟೇಟ್ಮೆಂಟ್ ಬರೀತೀನಿ. ಆಮೇಲೆ ಇದು ಕ್ಯಾಮ್ರಾ ಇಟ್ಟಿದ್ದಕ್ಕೆ ಯಾರಿಗಾರ ಅಲ್ಲಿ ಸ್ವಲ್ಪ ಅಡ್ಡ ಆಗೋದಿತ್ತು ಅಂದ್ರೆ ನೋಡ್ರಿ, ಹಂಗೇನು ಸ್ವಲ್ಪ ಆ ಕಡೆ ನಡೀತೈತಿ. ಓಕೆ. ಸೊ ವೆನ್ ದ ಸೋರ್ಸ್ ಚಾರ್ಜ್ ಈಸ್ ನೆಗೆಟಿವ್, ಆ ಸ್ಟೇಟ್ಮೆಂಟ್ ಬರೀತೀನಿ, ಕರೆಕ್ಟ್ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿರಿ. ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ವೆನ್ ದ ಸೋರ್ಸ್ ಚಾರ್ಜ್ ಈಸ್ ನೆಗೆಟಿವ್ ವರ್ಕ್ ಈಸ್ ಡನ್ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್. ಡಿಫರೆನ್ಸ್ ಅರ್ಥ ಮಾಡ್ಕೊರಿ. ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಯಾವಾಗ ಅಂತೀವಲ್ಲ, ನಾವು ಕೆಲಸ ಮಾಡ್ತೀವಿ 1 ಕೂಲಮ್ ಚಾರ್ಜ್ ಅಂತ ತೊಗೊಂಬರಕ್ಕೆ. ಹ್ಞೂ ರೀ. ನೆಗೆಟಿವ್ ಚಾರ್ಜ್ ಇದ್ರೆ +1 ಕೂಲಂಬನ್ನು ಇನ್ಫಿನಿಟಿಯಿಂದ ತೊಗೊಂಬರಕ್ಕೆ ನೀವು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಪಾಸಿಟಿವ್ ಇದ್ದಾಗ ಯಾಕೆ ವರ್ಕ್ ಮಾಡಿದ್ರಿ? ರಿಪಲ್ಸಿವ್ ಫೋರ್ಸ್ ಇತ್ತು ಅಂತ ಹೇಳಿ ವರ್ಕ್ ಮಾಡಿದ್ವಿ ನಾವು. ವೆನ್ ಇಟ್ ಈಸ್ ನೆಗೆಟಿವ್ ಚಾರ್ಜ್ ರಿಪಲ್ಸಿವ್ ಫೋರ್ಸ್ ಬರೋಂಗಿಲ್ಲ. ಈಗಲ್ಲೇ ಎಂಥ ಫೋರ್ಸ್ ಬರ್ತೈತಿ? ಅಟ್ರಾಕ್ಟಿವ್ ಫೋರ್ಸು. ಅಟ್ರಾಕ್ಟಿವ್ ಫೋರ್ಸ್ ಬಂದಾಗ ನೀವು ಇದನ್ನು ತೊಗೊಂಬರಕ್ಕೆ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಅದು ವರ್ಕ್ ಮಾಡಿ ಹಿಂಗೆ ಜಕ್ಕೊಂಡ್ಬಿಡ್ತೈತೆ ತಾನ. ಯಾವುದು? ಸೋರ್ಸ್ ಚಾರ್ಜ್. ಸೊ ಅವಾಗ ಸೋರ್ಸ್ ಚಾರ್ಜ್ ಕೆಲಸ ಮಾಡ್ತೈತಿ ಅಂತ ನಾವು ಅನ್ನಂಗಿಲ್ಲ. ಅದನ್ನು ಫಿಸಿಕ್ಸ್ನೊಳಗೆ ಹೆಂಗೆ ಹೇಳ್ತೀವಿ? ವರ್ಕ್ ಈಸ್ ಡನ್ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್. ಪಾಸಿಟಿವ್ ಚಾರ್ಜ್ ಇದ್ದಾಗ ನಾವು ವರ್ಕ್ ಮಾಡ್ತೀವಿ ಅಂತ ಅನ್ನಂಗಿಲ್ಲ. ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇದು ಒಂದು ರೀತಿ ಹೆಂಗಿದ್ದಂಗಂದ್ರೆ, ಓಕೆ, ಫಸ್ಟಿಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ತಡ್ರಿ. ನಾವು ನರ್ಸರಿ ಸ್ಟೂಡೆಂಟದೊಂದು ಎಕ್ಸಾಂಪಲ್ ತೊಗೊತಿದ್ವಿ ನೋಡ್ರಿ. ಶಾಲೆಗೆ ಕರ್ಕೊಂಬರೋದು. ಆ್ಯಸ್ ದ ಸ್ಟೂಡೆಂಟ್ ಅಪ್ರೋಚಸ್ ದ ಸ್ಕೂಲ್ ದೆರ್ ಈಸ್ ಮೋರ್ ಆ್ಯಂಡ್ ಮೋರ್ ರಿಪಲ್ಷನ್ ಅಂತ. ಹೌದಿಲ್ರಿ? ಈಗ ಸ್ವಲ್ಪ ಎಕ್ಸಾಂಪಲ್ ಚೇಂಜ್. ಇದು ಪಾಸಿಟಿವ್ ಚಾರ್ಜ್ ಇದ್ದಾಗ ಇದು ಸ್ಕೂಲ್, ಆ 1 ಕೂಲಂಬು ನರ್ಸರಿ ಸ್ಟೂಡೆಂಟ್. ನೆಗೆಟಿವ್ ಚಾರ್ಜ್ ಇದ್ದಾಗ ಇದನ್ನು ಗದಗಿಂದ ಜಾತ್ರೆ ಮಾಡೋಣ ನಾವು. ಫೇರ್ ನಡೆದೈತಿಲ್ಲ ಒಂದು FAIR ಫೇರ್ ಅಲ್ಲ, ಫೇರ್ ಆ್ಯಂಡ್ ಲವ್ಲಿ ಫೇರ್ ಅಲ್ಲ. ಓಕೆ, ಜಾತ್ರೆ. ಸೊ ಜಾತ್ರೆ ಐತಿ. ಜನರಲಿ ಗದಗಿನ ಮಂದಿಗೆ ಜಾತ್ರೆ ಭಾಳ ಸೇರುತ್ತೆ. ಯಾಕಂತ ನನಗೆ ಅದು ಗೊತ್ತೇ ಇಲ್ಲದು. ಏನು ಇರಂಗಿಲ್ಲ ಜಾತ್ರೆಗೆ, ಯಾಕೆ ಹೋಗ್ತಾರಂತ ಗೊತ್ತಿಲ್ಲ. ನೀವು ಹೋಗ್ತಿರಲ್ಲ ಅಂತ ಕೇಳಿಲ್ಲ ನಾನು. ಬಟ್ ನಾನು ಆ ಸೈಡ್ ಹೋಗ್ಬೇಕಾರೆ ಒಂದು ಸರ್ತಿ ಜಾತ್ರೆ ಚಲೋ ಆಯ್ತು, 4 ತಿಂಗಳು 5 ತಿಂಗಳು ಹಂಗೆ ಇದ್ದೇ ಇರ್ತಾವೆ ಇಷ್ಟು.
ಮಂದಿನೂ ಇರ್ತಾರೆ ಮತ್ತಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದು ಜಾತ್ರೆ. ಜನರಲಿ ಸಣ್ಣ ಹುಡುಗರಿಗೆ ಜಾತ್ರೆ ಅಂದ್ರೆ ಭಾಳ ಸೇರ್ತಾವೆ, ಆಟಿಕೆ ಸಾಮಾನು ಸಿಗ್ತಾವೆ, ಅಲ್ಲಿ ಹೋದ್ರೆ ಏನೊಂದು ಕೊಡಿಸ್ತಾರ ಅಂತಂದು ಗ್ಯಾರಂಟಿ ಇರ್ತೈತೆ ಅವ್ರು. ಇಲ್ಲ ಅಂದ್ರೆ ಅಲ್ಲಿ ಮಣ್ಣಾಗ ಉಳ್ಳಾಡ್ಬಿಡೋದು, ಅವಾಗ ಮಾತ್ರ ಪಕ್ಕ ಕೊಡಿಸ್ತಾರೆ. ಓಕೆ, ಸೊ ಹಿಂಗಿದ್ದಾಗ ಇದು ಜಾತ್ರೆ ಇದ್ರೆ ನೀವು ವರ್ಕ್ ಮಾಡೋ ಅವಶ್ಯಕತೆ ಇಲ್ರಿ. ಈಗ ನಾ ಹೇಳೋದು ಅರ್ಥ ಆತಿಲ್ರಿ. ನಿಮ್ಮನ್ನು ಅವ್ರು ಈಗ ನರ್ಸರಿ ಸ್ಟೂಡೆಂಟ್ಸಿಗೆ ನೀವು ಸ್ಕೂಲಿಗೆ ಕರ್ಕೊಂಬಂದ್ರೆ ನೀವು ಅವ್ರನ್ನ ಜಕ್ಕೊಂಬರ್ಬೇಕು. ಜಾತ್ರೆಗೆ ಅವರೇ ನಿಮ್ಮ ಜಕ್ಕೊಂಡು ಹೋಗ್ತಾರೆ, ಅದು ಹತ್ರ ಹೋದ್ಕೊಳ್ಳಿ ಅಲ್ಲಿ ಹೋಗುಂಬ ಇಲ್ಲಿ ಹೋಗುಂಬ ಇಲ್ಲಿ ಹೋಗುಂಬ ಅಂತೇಳಿ. ಸೊ ಅವಾಗ ನೀವು ವರ್ಕ್ ಮಾಡೋಂಗೇ ಇಲ್ಲ. ಅರ್ಥ ಆತ್ರಿ? ಸೊ ನಾವು ಯಾವಾಗ ವರ್ಕ್ ಮಾಡ್ತೀವಲ್ಲ ಅವಾಗ ಪೊಟೆನ್ಷಿಯಲನ್ನು ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಅಂದ್ರೆ ನೆಕ್ಸ್ಟ್ ಟೈಮ್ ಈಗ ಯಾರೋ ಒಂದು ಕಡೆ ಹಿಂಗೆ ಹೇಳಿದರು ಈ ಪಾಯಿಂಟ್ನೊಳಗೆ ಪಾಸಿಟಿವ್ ಪೊಟೆನ್ಷಿಯಲ್ ಐತಿ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಹಿಂದೊಂದು ಪಾಸಿಟಿವ್ ಚಾರ್ಜ್ ಐತಿ, ನಾವು ವರ್ಕ್ ಮಾಡೀವಿ. ಹ್ಞೂ ಅನ್ರಿ. ಈಗ ಅಕಸ್ಮಾತ್ ಅಟ್ ದಿಸ್ ಪಾಯಿಂಟ್ ದ ಪೊಟೆನ್ಷಿಯಲ್ ಈಸ್ -15 ವೋಲ್ಟ್ ಅಂತ ಯಾರು ಹೇಳಿದ್ರೆ ನೀವೇನು ಅರ್ಥ ಮಾಡ್ಕೋಬೇಕು, ಸೋರ್ಸ್ ಚಾರ್ಜ್ ಈಸ್ ನೆಗೆಟಿವ್ ಆ್ಯಂಡ್ ದ ವರ್ಕ್ ಈಸ್ ಡನ್ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್ ತಾನೇ ಹಿಂಗೆ ಜಕ್ಕೊಂಡ್ಬಿಡ್ತೈತೆ ಅಂತ ರೆಪ್ರೆಸೆಂಟ್ ಮಾಡೋಕೆ ನಾವು ಅದನ್ನು ಮೈನಸ್ ಪೊಟೆನ್ಷಿಯಲ್, ನೆಗೆಟಿವ್ ಪೊಟೆನ್ಷಿಯಲ್ ಅಂತ ತೊಗೊತೀವಿ. ಅರ್ಥ ಆಗ್ತಿದೆ? ಈಗ ಇದನ್ನು ಸ್ವಲ್ಪ ಸಿಂಪಲ್ ಆಗಿ ಸಮರೈಸ್ ಮಾಡೋದಾದರೆ ಕಡೆಗೆ ಎಲ್ಲಿಗೆ ಬಂದ್ವಿ ನಾವು ಅಂದರೆ ಪಾಸಿಟಿವ್ ಚಾರ್ಜ್ನಿಂದ ಬರುವಂತಹ ಪೊಟೆನ್ಷಿಯಲ್ ಪಾಸಿಟಿವ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ನಿಂದ ಬರುವಂತಹ ಪೊಟೆನ್ಷಿಯಲ್ ನೆಗೆಟಿವ್ ಪೊಟೆನ್ಷಿಯಲ್. ಪಾಸಿಟಿವ್ ನೆಗೆಟಿವ್ ಎದಕ್ಕೆ ಅಂದರೆ ಪಾಸಿಟಿವ್ ಪೊಟೆನ್ಷಿಯಲ್ ಅಂದರೆ ನಾವು ವರ್ಕ್ ಮಾಡ್ತೀವಿ, ನೆಗೆಟಿವ್ ಇದ್ರೆ ಎಲೆಕ್ಟ್ರಿಕ್ ಫೀಲ್ಡ ವರ್ಕ್ ಮಾಡಿರ್ತೈತಿ. ಸೊ ದರ್ ಈಸ್ ಡಿಫರೆನ್ಸ್. ಇದನ್ನು ಅರ್ಥ ಮಾಡ್ಸೋಕ್ಕೆ ನೆಕ್ಸ್ಟ್ ಆ ರಿಮಾರ್ಕ್ಸ್ ಒಳಗಿನ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಪಾಯಿಂಟ್ ಸಿ. ದ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಕ್ಯೂ ಅಂತ ಹೇಳಿ ABCD ಅಂತ ಕೊಟ್ಟಾರ. AB ಅರ್ಥ ಅದು ಹಾಂ. ಸಿ ಕಡೆ ಹೋದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಸೋರ್ಸ್ ಚಾರ್ಜ್. ಇದು ಎಲ್ಲರಿಗೂ ಅರ್ಥ ಆಗ್ತದೆ, ಸಿಂಪಲ್. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಇಟ್ಸ್ ಕ್ವೈಟ್ ಕ್ಲಿಯರ್ ದಾಟ್ ನೋಡ್ರಿ ಇದರಿಂದ ಏನು ಗೊತ್ತಾಗ್ತದೆ, ಪೊಟೆನ್ಷಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್. ಈಗ ಹೆಂಗಂದ್ರೆ ಸೋರ್ಸ್ ಚಾರ್ಜ್ 10 ಕೂಲಮ್ ಚಾರ್ಜ್ ಇದ್ರೆ ಇದರಿಂದ ಈ ಪಾಯಿಂಟ್ನೊಳಗೆ ಎಷ್ಟು ಪೊಟೆನ್ಷಿಯಲ್ ಬರ್ತೈತಲ್ಲ ಅದ್ರ ಬದಲಿ 20 ಕೂಲಮ್ ಇದ್ರೆ ಹಣಿವಾರ ಆಗ್ತೈತಿ, ಜಾಸ್ತಿ ಆಗ್ತೈತಿ. ಏನು ಪೊಟೆನ್ಷಿಯಲ್? ಯಾಕೆ ಸರ್ ಯಾಕೆ ಜಾಸ್ತಿ ಆಗುತ್ತೆ? 20 ಕೂಲಮ್ ಇದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಮಾಡ್ಬೇಕಲ್ಲ, ರಿಪಲ್ಷನ್ ಭಾಳ ಆಗ್ತೈತಿ. ಈಗ 10 ಕೂಲಮ್ ಇದ್ದಾಗ 1 ಕೂಲಮ್ ಇಲ್ಲಿಂದ ತೊಗೊಂಬರಕ್ಕೆ ಎಷ್ಟು ವರ್ಕ್ ಮಾಡಬೇಕು? 20 ಕೂಲಮ್ ಇದ್ದಾಗ ಕ್ವೈಟ್ ಆಬ್ವಿಯಸ್ಲಿ ನಾವು ಜಾಸ್ತಿ ವರ್ಕ್ ಮಾಡಬೇಕಾಗ್ತೈತಿ. ಸೊ ಪೊಟೆನ್ಷಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವ್ಯಾಲ್ಯೂ ಆಫ್ ದ ಸೋರ್ಸ್ ಚಾರ್ಜ್. ಆ್ಯಂಡ್ ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ, ದ ಸೇಮ್ ಫಾರ್ಮುಲಾ, ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ಎಷ್ಟು ಹತ್ತಿರ ತೊಗೊಂಬರ್ತಿರಲ್ಲ ಅಷ್ಟು ಜಾಸ್ತಿ ಪೊಟೆನ್ಷಿಯಲ್ ಇರ್ತೈತಿ. ಯಾಕಂದ್ರೆ ಹತ್ತಿರ ತೊಗೊಂಬರ್ಬೇಕಂದ್ರೆ ಹೆಚ್ಚಿಗೆ ವರ್ಕ್ ಮಾಡ್ಬೇಕು. ದೂರ ಇದ್ದರೆ ಇಲ್ಲೇ ಇಟ್ಬಿಟ್ರೆ ಸಾಕು ಅಂದ್ರೆ ಚೂರ ವರ್ಕ್ ಮಾಡಿದ್ರೆ ಸಾಕು, ಸ್ವಲ್ಪ ಪೊಟೆನ್ಷಿಯಲ್ ಬರುತ್ತೆ. ಕ್ಲಿಯರ್ ಆತ್ರಿ ಈಗ ಇಷ್ಟು? ಓಕೆ, ನೆಕ್ಸ್ಟ್ ನೋಡೋಣ ತಡ್ರಿ. ನನಗದು ನ್ಯೂಮರಿಕಲ್ ಕಡೆ ಫಸ್ಟಿಗೆ ಹೋಗಿ ಎಕ್ಸ್ಪ್ಲೈನ್ ಮಾಡೋದಿತ್ತು. ಈ ರಿಮಾರ್ಕ್ಸ್ ಕಡೆ ವಾಪಸ್ ಬರೋಣ. ನೀವು ಒಂದು ಕೆಲಸ ಮಾಡ್ತೀರ, ಈ ರಿಮೈನಿಂಗ್ ಪಾಯಿಂಟ್ಸ್ ಆಫ್ ರಿಮಾರ್ಕ್ಸ್ ಓದ್ಕೊಂಬರ್ರಿ. ಅಂದ್ರೆ ನಾ ಇದನ್ನು ಸ್ಕಿಪ್ ಮಾಡಾಕತ್ತೀನಿ ಅಂತಲ್ಲ, ನಾಳೆ ವಾಪಸ್ ಬರೋಣ ಅಂತ ಪಾಯಿಂಟ್ಸ್ ಕಡೆ. ಪರ್ಟಿಕ್ಯುಲರ್ಲಿ ಇದು ನಮ್ಗೆ ಏನೂ ಅರ್ಥನ ಆಗಿಲ್ಲ ಅಂದರೆ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ಇದು ಅರ್ಥ ಆತ ಇದಿಲ್ಲ ಅಂತಂದರೆ ಅದ್ರ ತಕ್ಕಂಗೆ ಹೇಳ್ತೀನಿ ನಾನು. ಸೊ ಒಂದು ಕೆಲಸ ಮಾಡೋಣ ಈಗ, ಬಿಫೋರ್ ವಿ ಆ್ಯಕ್ಚುಲಿ ಮೂವ್ ಆನ್ ಟು ದ ನ್ಯೂಮರಿಕಲ್, ಒಂದು ಕಂಪ್ಯಾರಿಸನ್ ಮಾಡ್ತಾರೆ. ಇದನ್ನು ಒಂದು ಕಡೆ ನಾನು ಓದಿದ್ದೆ ಟೆಕ್ಸ್ಟ್ ಬುಕ್ನೊಳಗೆ, ಅದನ್ನು ಸ್ವಲ್ಪ ನಾನು ಇಂಪ್ರೊವೈಸ್ ಮಾಡಿ ನಂದೊಂದು ಎಕ್ಸಾಂಪಲ್ ಮಾಡ್ಕೊಂಡಿನಿ. ಪ್ರತಿ ವರ್ಷ ಅದನ್ನು ಹೇಳಿರ್ತೀನಿ. ಪೊಟೆನ್ಷಿಯಲ್ ಬೇಸ್ಡ್ ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋದಿತ್ತು ಅಂತ ತಿಳ್ಕೊರಿ. ಎದ್ರ ಬೇಸ್ಡ್? ಓಕೆ, ಈಗ ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡ್ಬೇಕು. ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಅ ಡ್ಯಾಶ್. ಹಾಂ ಆಯ್ತು, ಕರೆಕ್ಟ್ ಆಯ್ತು ಸದ್ಯ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದೆ ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೆ ಅದಕ್ಕೆ ಏನಿರ್ತೈತಿ, ಏನಿರಂಗಿಲ್ಲ, ಡೈರೆಕ್ಷನ್ ಇರಂಗಿಲ್ಲ. ಸೊ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಇತ್ತು ಫಿಸಿಕ್ಸ್ನೊಳಗೆ, ಅದಕ್ಕೆ ಪೊಟೆನ್ಷಿಯಲ್ಗೆ ಏನೂ ಸಂಬಂಧ ಇಲ್ಲ. ಅದನ್ನು ನಾವು ಅವು ಎರಡನ್ನೂ ಕಂಪ್ಯಾರಿಸನ್ ಮಾಡ್ತೀವಿ. ಈಗ ಏನಂದ್ರೆ ಟೆಂಪ್ರೇಚರ್ ಕೇಳಿರೆ? ಓಕೆ,
ಹಿಂಗೆ ಹಿಡಿತಾರೆ ಸರ್ ಅಲ್ಲಿ ಬಂದು ಗೊತ್ತಿಲ್ಲ ನಂಗೆ ಏನು ಮಾಡ್ತಾರೆ ಅಂತೇಳಿ ಹಿಂಗೆ ಹಿಡಿತಾರೆ ಟೆಂಪ್ರೇಚರ್ ಚೆಕ್ ಮಾಡೋಕ್ಕೆ. ಸೊ ಅದು ಟೆಂಪ್ರೇಚರ್ ಅನ್ನುವಂಥ ಫಿಸಿಕಲ್ ಕ್ವಾಂಟಿಟಿ ಗೊತ್ತು ನಿಮ್ಗೆ ಆಲ್ರೆಡಿ. ನನಗೆ ಹೇಳ್ರಿ, ಈಸ್ ಟೆಂಪ್ರೇಚರ್ ಸ್ಕೇಲಾರ್ ಕ್ವಾಂಟಿಟಿ ಆರ್ ವೆಕ್ಟರ್ ಕ್ವಾಂಟಿಟಿ? ಏನಪ್ಪ ಏನ್ಲೇ? ಸ್ಕೇಲಾರ್. ಟೆಂಪ್ರೇಚರಿಗೆ ಡೈರೆಕ್ಷನ್ ಇರೋಂಗಿಲ್ಲ. ಅಂದ್ರೆ ನಾರ್ತ್ ಡೈರೆಕ್ಷನ್ ಒಳಗೆ ಟೆಂಪ್ರೇಚರ್ ಬೇರೆ ಇರ್ತೈತಿ ರೂಮ್ನೊಳಗೆ, ಈಸ್ಟ್ನೊಳಗೆ ಒಂದು ಬೇರೆ ಇರ್ತೈತಿ. ನೋ, ಟೆಂಪ್ರೇಚರ್ ಡಸ್ ನಾಟ್ ಹ್ಯಾವ್ ಎನಿ ಡೈರೆಕ್ಷನ್. ಇಟ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ಟೆಂಪ್ರೇಚರ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ನಾನು ಪೊಟೆನ್ಷಿಯಲನ್ನು ಇನ್ಮ್ಯಾಲಿಂದ ಟೆಂಪ್ರೇಚರ್ ಜೋಡಿ ಹೀಟ್ ಜೋಡಿ ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಯಾಕೆ ಮಾಡೋ ಕಂಪ್ಯಾರಿಸನ್, ಇದು ಎದಕ್ಕೆ ಬೇಕಾಗಿತ್ತು ಅಂತ ಹಿಂಗೆ ಅನ್ನಿಸ್ತಾವೆ. ಆಮೇಲೆ ಇದು ಒಂದು ಸರ್ತಿ ನಾವು ಕಂಪ್ಯಾರಿಸನ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ನ್ಯೂಮರಿಕಲ್ಸ್ ಬರ್ತಾವೆ ನೋಡ್ರಿ, ಪೊಟೆನ್ಷಿಯಲ್ ಬೇಸ್ಡ್. ಅವು ಭಾರಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಮುಂದಿನ ಒಂದಿಷ್ಟು ಕನ್ಸೆಪ್ಟಿಗೂ ಹೆಲ್ಪ್ ಆಗ್ತದೆ. ಓಕೆ, ಸೊ ಈಗ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತ ಎರಡು ಇರ್ತಾವೆ. ಹ್ಞೂ ಅನ್ರಿ? ಅದು ಒಂದೇ ಮಾತು ಒಂದಿಷ್ಟು ಮಂದಿ ರಿಯಾಕ್ಟ್ ಮಾಡೋಂಗಿಲ್ಲ ಕ್ಲಾಸ್ನಾಗ, ಅದ್ರ ಮ್ಯಾಲೆ ಮಾರ್ಕ್ಸ್ ಹಾಕೊಂಡು ಬಂದುಬಿಟ್ಟಿರ್ತಾರೆ. ನಾನು ತಗಿ ಅಂತ ಹೇಳಾಕತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದದು ಆ್ಯಕ್ಚುಲಿ. ಇಲ್ಲಿ ಬಿಡ್ರಿ. ಓಕೆ, ವಾಪಸ್ ಬರೋಣ. ಮತ್ತು ಸುಮ್ಮನೆ ಮುಂದಿರ್ತೀನಿ. ಈಗ ಕಂಪ್ಯಾರಿಸನ್ ಮಾಡೋಣ ಅಂತ. ಈಗ ಎರಡು ಟೈಪ್ ಆಫ್ ಚಾರ್ಜ್ ಇರ್ತಾವೆ, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಪಾಸಿಟಿವ್ ಚಾರ್ಜ್ನಿಂದ ಎಂಥ ಪೊಟೆನ್ಷಿಯಲ್ ಬರ್ತೈತಿ, ಎಂಥ ಪೊಟೆನ್ಷಿಯಲ್ ಬರ್ತೈತಿ, ಪಾಸಿಟಿವ್ ಪೊಟೆನ್ಷಿಯಲ್. ನೆಗೆಟಿವ್ ಚಾರ್ಜ್ನಿಂದ ನೆಗೆಟಿವ್ ಪೊಟೆನ್ಷಿಯಲ್. ಈಗ ನಾನು ಏನು ಮಾಡ್ತೀನಿ ಗೊತ್ತು, ನಾನು ಪಾಸಿಟಿವ್ ಚಾರ್ಜನ್ನು ಇನ್ಮೇಲೆ ನಾವು ಯಾವಾಗ ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಸ್ ಮಾಡ್ತೀವಲ್ಲ, ಓನ್ಲಿ ಆ್ಯಂಡ್ ಓನ್ಲಿ ವೆನ್ ವಿ ಡಿಸ್ಕಸ್ ಅಬೌಟ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾರೆ ಅಲ್ಲ, ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾರೆ ಐ ವಿಲ್ ಕಂಪೇರ್ ಪಾಸಿಟಿವ್ ಚಾರ್ಜ್ ವಿತ್ ಫೈರ್, ನೆಗೆಟಿವ್ ಚಾರ್ಜ್ ವಿತ್ ಐಸ್. ಏನು ಗಂಟೆ ಹೋಗೋದೈತು ಅನ್ನೋಕ್ಕೆ ಮುಂದೆ ನೋಡೋಣ. ಹಂಗಂದ್ರೆ ಏನಂತ ಹೇಳ್ತೀನಿ. ಪಾಸಿಟಿವ್ ಚಾರ್ಜನ್ನು ಎದ್ರ ಜೋಡಿ ಕಂಪ್ಯಾರಿಸನ್ ಮಾಡೋಣ ನಾವು? ಫೈರ್, ಬೆಂಕಿ, ಫೈರ್ ಜೋಡಿ ಕಂಪ್ಯಾರಿಸನ್ ಮಾಡೋದು. ನೆಗೆಟಿವ್ ಚಾರ್ಜನ್ನು ಐಸ್ ಜೋಡಿ ಕಂಪ್ಯಾರಿಸನ್ ಮಾಡೋದು. ಐಸ್ ಅಂದರೆ ಎಂಥ ಐಸ್ ಇದು ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಐಸ್ ಅಲ್ರಿ, ನೆಗೆಟಿವ್ ಟೆಂಪ್ರೇಚರ್ನೊಳಗಿರುವಂಥ ಐಸ್. ಐಸ್ ವಾಟರ್ ಸ್ಟಾರ್ಟ್ಸ್ ಫ್ರೀಸಿಂಗ್ ಇನ್ ಟು ಐಸ್ ಆಟ್ 0 ಡಿಗ್ರಿ ಸೆಲ್ಸಿಯಸ್. -1 -2 ಮಾಡಿದ್ರೂ ಐಸ ಇರ್ತದೆ. ಹಂಗೆ ಒಂದು -30ನೋ -40ನೋ ನೆಗೆಟಿವ್ನೊಳಗಿರುವಂಥ ಟೆಂಪ್ರೇಚರ್ ಇರುವಂಥ ಐಸ್ ಅಂತ ಅನ್ಕೋಬೇಕು. ಏನನ್ನು? ನೆಗೆಟಿವ್ ಚಾರ್ಜನ್ನು. ಪಾಸಿಟಿವ್ ಚಾರ್ಜ್ ಈಗ ನೋಡ್ರಿ, ಬೆಂಕಿ ಹಚ್ಚಿದ್ರೆ ಅದರಿಂದ ಪಾಸಿಟಿವ್ ಟೆಂಪ್ರೇಚರ್ ಬರ್ತೈತೆ, ನೆಗೆಟಿವ್ ಟೆಂಪ್ರೇಚರ್ ಬರ್ತೈತಿ. ಟ್ರೈ ಮಾಡಿರಿ ಇವತ್ತು ಮನ್ಯಾಗ. ಹ್ಞೂ ಸರ್, ಹಳೆ ಒಂದಿಷ್ಟೆಲ್ಲ ಬುಕ್ಸ್ ಅದಾವು, ಹಂಗೆ ಮಾಡಬಾರ್ದು. ಸೊ ಒಂದು ಕಡೆ ಎಲ್ಲೋ ಒಂದು ಕಡೆ ಫೈರ್ ಹಚ್ಚಾರ ಅಂತ ತಿಳ್ಕೊರು, ಹಚ್ಚಿ ಅದ್ರ ಬಾಜು ಹೋಗಿ ನಿಂತ್ರೆ, ಅದ್ರಾಗ ಹೋಗಿ ನಿಂದ್ರೆ ಅಂದಿಲ್ಲ ನಾ. ಮತ್ತೆ ಅದ್ರ ಬಾಜು ಹೋಗಿ ನಿಂತ್ರೆ ಡೆಫಿನೆಟ್ಲಿ ಹೈಯರ್ ಟೆಂಪ್ರೇಚರ್ ಇರ್ತೈತೆ. ಸೊ ಫೈರ್ ಬಾಜು ಹೈಯರ್ ಟೆಂಪ್ರೇಚರ್, ಪಾಸಿಟಿವ್ ಚಾರ್ಜ್ ಬದಲು ಅಂತೀವಿ ನಾವು, ಬಾಜು ಪಾಸಿಟಿವ್ ಚಾರ್ಜ್ ಬಾಜು ಹೈಯರ್ ಪೊಟೆನ್ಷಿಯಲ್. ಹೈಯರ್ ಅಂದರೆ ಪಾಸಿಟಿವ್ ಪೊಟೆನ್ಷಿಯಲ್. ಇನ್ನೊಮ್ಮೆ ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಪೊಟೆನ್ಷಿಯಲ್, ಫೈರ್ ಪಾಸಿಟಿವ್ ಟೆಂಪ್ರೇಚರ್. ಹ್ಞೂ ಅನ್ರಿ? ನೆಗೆಟಿವ್ ಚಾರ್ಜ್ನಿಂದ ನೆಗೆಟಿವ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜಿಂದ ನೆಗೆಟಿವ್ ಪೊಟೆನ್ಷಿಯಲ್, ಐಸ್ನಿಂದ ನೆಗೆಟಿವ್ ಟೆಂಪ್ರೇಚರ್. ಸೊ ಇದು ಈ ಕಂಪ್ಯಾರಿಸನ್ ಇಷ್ಟಕ್ಕೆ ಸ್ಟಾಪ್ ಮಾಡಿ ಇನ್ನು ಮುಂದೆ ನ್ಯೂಮರಿಕಲ್, ಪರ್ಟಿಕ್ಯುಲರ್ಲಿ ಯಾವ ನ್ಯೂಮರಿಕಲ್ನಾಗ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ರಿ. ನೆಕ್ಸ್ಟ್ ಪೇಜ್ನೊಳಗೆ ನ್ಯೂಮರಿಕಲ್ ನಂಬರ್ 3 ಈ ಟೈಪ್ ಅದ ನ್ಯೂಮರಿಕಲ್ನೊಳಗನ ಹೆಲ್ಪ್ ಆಗ್ತೈತಿ ಅಂತಲ್ಲ, ಆ ಟೈಪದ್ದು ಬರ್ತಾವೆ, ಅದರಾಗೂ ಹೆಲ್ಪ್ ಆಗುತ್ತೆ. ಕ್ವಶನ್ ನಂಬರ್ 3, ABCD ಈಸ್ ಅ ಸ್ಕ್ವೇರ್ ಆಫ್ ಸೈಡ್ 0.2 ಮೀಟರ್ ಅಂತ ಸಿಕ್ತೇನ್ರಿ ಅದು? ಕ್ವಶನ್ ನಂಬರ್ 3ನ ಐತಿ. ಇರಲಿ. ಚಾರ್ಜಸ್ ಆಫ್ 2 × 10⁻⁹, 4 × 10⁻⁹ ಅಲ್ಲೇ ಕ್ಯಾಲ್ಕುಲೇಟ್ ವರ್ಕ್ ಡನ್ ಟು ಟ್ರಾನ್ಸ್ಫರ್. ಓಕೆ, ಸ್ವಲ್ಪ ಇಲ್ಲೇ ವರ್ಕ್ ಡನ್ ಕೇಳಾರೆ. ಅಥವಾ ಕ್ವಶನ್ ನಂಬರ್ 2 ಒಳಗೂ ಹೆಲ್ಪ್ ಆಗ್ತೈತಿ. ಯಾರಿಗಾರ ಅನ್ನಕ್ಕೆ ಏನು ಬಿಡ್ರಿ, ಎಲ್ಲರಿಗೂ ನೆನಪಿರ್ಬೇಕಿದು, ನೋಡಿದ್ರು ಕರೆಕ್ಟಾಗಿ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ದು ವಿಡಿಯೋಸ್ನೊಳಗೆ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡಿದ್ವಿ. ಅಲ್ಲಿ ನ್ಯೂಮರಿಕಲ್ ಹೆಂಗಿತ್ತಂದ್ರೆ, ಲೈಕ್ ಚಾರ್ಜಸ್ ಇದ್ದಾಗ Q1 Q2
ಅಂಥೇಳಿ ಲೈಕ್ ಚಾರ್ಜಸ್ ಇದ್ದಾಗ ಇನ್ ಬಿಟ್ವೀನ್ ದ ಲೈಕ್ ಚಾರ್ಜಸ್ ವಿಲ್ ದೇರ್ ಬಿ ನಲ್ ಪಾಯಿಂಟ್? ನೋಡಿದವ್ರಿಗೆ ಗೊತ್ತಿರ್ತೈತೆ ಅದು, ಉಳಿದವ್ರು ನಂಗೆ ಸಂಬಂಧ ಇಲ್ಲ. ಸೊ ಯಾವುದೋ ಒಂದು ಪಾಯಿಂಟ್ನೊಳಗೆ ನಲ್ ಪಾಯಿಂಟ್ ಸಿಗುತ್ತೆ ನಾವು ಬಿಟ್ವೀನ್ ಟೂ ಲೈಕ್ ಚಾರ್ಜಸ್. ಹಾಂ, ನಲ್ ಪಾಯಿಂಟ್ ಅಂದರೆ ವೇರ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ 0. ಎರಡು ಪಾಸಿಟಿವ್ ಚಾರ್ಜ್ಗಳು ನಡುವು, ಈಗ ನೋಡ್ರಿ ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ನಾನು ಮಾರ್ಕ್ ಮಾಡ್ತೀನಿ. ಈ ಪಾಯಿಂಟ್ನೊಳಗೆ ಈಸ್ ದೇರ್ ಎನಿ ಪಾಸಿಬಿಲಿಟಿ ಆಫ್ ಗೆಟಿಂಗ್ 0 ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕ್ವಶನ್ ಬಂದಾಗ ಆನ್ಸರ್ ಈಸ್ ಎಸ್. ಪಾಸಿಟಿವ್ ಚಾರ್ಜ್ ಈ ಹೆಂಗೆ ತಲೆಗೆ ಬರೋ ಚಾನ್ಸ್ ಇರ್ತಾವೆ ಗೊತ್ತನ ಸರ್, ಇದು ಪಾಸಿಟಿವ್ ರೀ, ಎರಡ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಡ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗೋ ಚಾನ್ಸ್ ಇಲ್ಲ ಅಂತ ಅನಿಸೋ ಚಾನ್ಸ್ ಇರ್ತೈತೆ. ಆದರೆ ಆ್ಯಕ್ಚುಲಿ ಹಂಗಿಲ್ಲದು. ಒಂದು ಪಾಯಿಂಟ್ನೊಳಗೆ ಇದು ನೆನಪೈತನ ಹೋಗಲಿ, ಇಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ಅ ಪಾಸಿಟಿವ್ ಚಾರ್ಜ್ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್ ಇರ್ತೈತಿ. ನೆಗೆಟಿವ್ ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ಇರುತ್ತೆ ಡೈರೆಕ್ಷನ್. ಸೊ ಈ ಪಾಸಿಟಿವ್ ಚಾರ್ಜ್ನಿಂದನೂ ಅವೇ ಫ್ರಮ್ ದ ಪಾಸಿಟಿವ್ ಹಿಂಗೆ ಅಂದ್ರೆ ಎರಡರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ಬಂದಿದ್ದಕ್ಕೆ ದೇರ್ ಇಸ್ ಅ ಚಾನ್ಸ್ ದಾಟ್ ಇವೆರಡ್ರದ್ದು ಈ ಪಾಯಿಂಟ್ನೊಳಗೆ ಈಕ್ವಲ್ ಆ್ಯಂಡ್ ಅಪೋಸಿಟ್ ಆಗ್ಬಿಡುತ್ತಂತ ಕೋರಿ ಎಲೆಕ್ಟ್ರಿಕ್ ಫೀಲ್ಡ್. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಏನಾಗ್ತೈತಿ 0. ಅವಾಗ ನಾವು ಅದಕ್ಕೆ ಆ ಪಾಯಿಂಟಿಗೆ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ 0, ದಟ್ ಈಸ್ ಕಾಲ್ಡ್ ಆಸ್ ನಲ್ ಪಾಯಿಂಟ್. ಅದರ್ ಟೈಪ್ ಪೊಟೆನ್ಷಿಯಲಿಗೆ ಕೇಳ್ತಾರೆ ರೀ ನಲ್ ಪಾಯಿಂಟ್ ಅಂತ ಹೇಳಿ. ಒಂದು ಕೆಲಸ ಮಾಡೋಣ ಆರಾಮಾಗಿ. ಇದನ್ನು ಯಾಕೆ ಹೇಳಾಕತ್ತೇನೆ ಗೊತ್ತಾ ನಾನು, ಈಗ ಮುಂದೆ ನಾವು ನ್ಯೂಮರಿಕಲ್ಸ್ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ಇದು ಬೇಕಾಗ್ತೈತಿ, ಸ್ವಲ್ಪ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಪಾಸಿಟಿವ್ ಚಾರ್ಜ್ ಅಂದರೆ ಇನ್ಮೇಲೆ ಏನು ಹೇಳ್ರಿ, ಪಾಸಿಟಿವ್ ಚಾರ್ಜ್ ಅಂದರೆ ಫೈರ್ ಜೋಡಿ ಕಂಪ್ಯಾರಿಸನ್ ಮಾಡ್ತೀವಿ, ನೆಗೆಟಿವ್ ಚಾರ್ಜಿಗೆ ಐಸ್ ಜೋಡಿ ಕಂಪ್ಯಾರಿಸನ್ ಮಾಡ್ತೀವಿ. ಓಕೆ, ಈಗ ನೋಡ್ರಿ ಒಂದು ಕ್ವಶನ್ ಕೇಳ್ತೀನಿ, ಆರಾಮಾಗಿ ವಿಚಾರ ಮಾಡಿ ಹೇಳ್ರಿ. ಟೈಮ್ ತೊಗೊಂಡ್ರೆ ನಡೀತೈತಿ. ಒಂದು ಪಾಸಿಟಿವ್ ಚಾರ್ಜ್ ತೊಗೊತೀನಿ ನಾ +Q1. ಓಕೆ, ಸೊ ಇದರಿಂದ ಒಂದು ಸರ್ಟನ್ ಡಿಸ್ಟೆನ್ಸ್ನೊಳಗೆ ಒಂದು ನೆಗೆಟಿವ್ ಚಾರ್ಜ್ ತೊಗೊತೀನಿ -Q2 ಅಂಥೇಳಿ. ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್. ಸೊ ಸಮ್ವೇರ್ ಇನ್ ಬಿಟ್ವೀನ್ ದೀಸ್ ಟು, ಆಸ್ ಫಾರ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕನ್ಸರ್ನ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕನ್ಸರ್ನ್ಡ್, somewhere between the positive and negative charge, is there any possibility of getting null point? Null point ಅಂದ್ರೆ electric field 0 ಆಗಬೇಕು. 0 ಆಗಬೇಕಂದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್ ಏನು ಗೊತ್ತನ್ರಿ, ಆ ಪಾಯಿಂಟ್ನೊಳಗೆ ಎರಡೂ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಬರಬೇಕು. ಈಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ನಾವು ತೊಗೊಂಡ್ಬಿಟ್ರೆ, ಈಗ ಈ ಪಾಯಿಂಟ್ನೊಳಗೆ ಇದರಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡು ಹಿಂಗಿರ್ತೈತಿ ಡೈರೆಕ್ಷನ್, ಹಿಂಗೆ ಯಾಕೆ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. ವೆರಿ ಗುಡ್. ನೆಗೆಟಿವ್ ಚಾರ್ಜಿಗೆ ಟುವರ್ಡ್ಸ್ ಬಂದ್ಬಿಡ್ತೈತೆ. ಸೊ ಲೆಟ್ ಮೀ ರೈಟ್ ದಿಸ್ ಆಸ್ E1 ಅಂದರೆ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ Q1. ಇದು E2 ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ನೆಗೆಟಿವ್ ಚಾರ್ಜ್. ಯಾವಾಗೂ ಅನ್ಲೈಕ್ ಚಾರ್ಜಸ್ ಇರ್ತಾವೆ ನೋಡ್ರಿ. ಎಂಥ ಚಾರ್ಜಸ್? ಅನ್ಲೈಕ್ ಅಂದ್ರೆ ವಿಚ್ ವಿ ಡೋಂಟ್ ಲೈಕ್, ನಮಗೆ ಸೇರಂಗಿಲ್ಲಪ್ಪ. ಅನ್ಲೈಕ್ ಅಂದ್ರೆ ಅಪೋಸಿಟ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಅನ್ಲೈಕ್ ಅಂತ ಕರಿತೀವಿ. ಹಂಗಿದ್ದಾಗ ಎರಡರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ನಾಗ ಬಂದು ಆ್ಯಡ್ ಆಗಿಬಿಡ್ತಾವೆ. ಸೊ ಅನ್ಲೈಕ್ ಚಾರ್ಜಸ್ ಇದ್ದಾಗ ಇನ್ ಬಿಟ್ವೀನ್ ಟೂ ಚಾರ್ಜಸ್ ದೇರ್ ಈಸ್ ನೋ ನಲ್ ಪಾಯಿಂಟ್. ಹೌದ್ರಿ, ಈ ಪಾಯಿಂಟ್ ಕ್ಲಿಯರ್ ಆತೀಗ. ವೆನ್ ವಿ ಹ್ಯಾವ್ ಅನ್ಲೈಕ್ ಚಾರ್ಜಸ್ ದೇರ್ ಈಸ್ ನೋ ನಲ್ ಪಾಯಿಂಟ್ ಇನ್ ಬಿಟ್ವೀನ್ ದ ಟೂ ಚಾರ್ಜಸ್, but there will be a null point outside the two charges nearer to the weaker charge. ಇದು ಆ ನ್ಯೂಮರಿಕಲ್ನೊಳಗೆ ನಾವು ಸಾಲ್ವ್ ಮಾಡಿದ್ವಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ದು. ಗೊತ್ತಿಲ್ಲ ನಂಗೆ ಎಷ್ಟು ಮಂದಿ ನೋಡಿರಿ ಅಂತ ಹೇಳಿ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆತೀಗ. ಈಗ ನೆಕ್ಸ್ಟ್ ಏನು ಕೇಳ್ತಾರೆ ಗೊತ್ತನ, ಹಿಂಗೆ ಕ್ವಶನ್ ಕೇಳ್ತಾರೆ. ಇಲೆಕ್ಟ್ರಿಕ್ ಫೀಲ್ಡ್ ಬಿಟ್ಬಿಡ್ರಿ. ಈಗೇನು ಬರ್ತಾವೆ, ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಸ್ಟಿಗೆ ನಾನು ಎರಡು ಲೈಕ್ ಚಾರ್ಜಸ್ ತೊಗೊತೇನೆ. ಹ್ಞೂ ಅನ್ರಿ.
ಎರಡು ಲೈಕ್ ಚಾರ್ಜಸ್ ಪಾಸಿಟಿವ್ ಇಲ್ಲಿ ಎಲ್ಲರ ನಡು ಒಂದು ಪಾಯಿಂಟ್ನೊಳಗೆ ರಿಸಲ್ಟೆಂಟ್ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಬರ್ತೈತೋ ಇಲ್ಲ ಅನ್ನೋದು ವಿಚಾರ ಮಾಡ್ಬೇಕು ನಾವೀಗ. ಹ್ಞೂ ಅನ್ರಿ. ಹಾಂ, ಈಗ ಎರಡು ಪಾಸಿಟಿವ್ ಇದ್ದು ಸಮ್ವೇರ್ ಇನ್ ಬಿಟ್ವೀನ್ ಕ್ಯಾನ್ ಯು ಫೈಂಡ್ ಅ ನಲ್ ಪಾಯಿಂಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್? ಇಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡೋಬೇಕಾದ್ರೆ ನಲ್ ಪಾಯಿಂಟ್ ಸಿಗ್ತೈತೇನೋ? ಎಸ್, ಸಿಗುತ್ತೆ. ಈಗ ನೋಡ್ರಿ, ಪೊಟೆನ್ಷಿಯಲ್ ಬಗ್ಗೆ ಕೇಳಿದರೆ ಈಗ ಪಾಸಿಟಿವ್ ಚಾರ್ಜ್ನಿಂದ ಇಲ್ಲೊಂದು ಪಾಯಿಂಟ್ ಪಿ ಐತಿಲ್ರಿ, ಐದಿಲ್ರಿ ಈಗ. ಹಾಂ, ಈ ಪಾಯಿಂಟ್ ಪಿ ಒಳಗೆ ಇದ್ರದ್ದು ಒಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರ್ತೈತಿ, ಇದ್ರದ್ದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಇದ್ರದ್ದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಹೆಂಗೆ ಗೊತ್ತನ? ಇನ್ಫಿನಿಟಿಯಿಂದ 1 ಕೂಲಮ್ ಚಾರ್ಜ್ ತೊಗೊಂಬಂದು ಇದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ವಿರುದ್ಧ ನೀವು ಆ 1 ಕೂಲಮ್ ಚಾರ್ಜ್ ತೊಗೊಂಬಂದು ಇಡಕ್ಕೆ ಎಷ್ಟು ವರ್ಕ್ ಮಾಡ್ತೀರಿ? ದಟ್ ಈಸ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ದಿಸ್ ಚಾರ್ಜ್. ಡ್ಯೂ ಟು ದಿಸ್ ಚಾರ್ಜ್ ಅಂದರೆ ಈ ಕಡೆ ಇನ್ಫಿನಿಟಿ ತಗೋರಿ, ಆ ಕಡೆ ಇನ್ಫಿನಿಟಿ ತಗೋರಿ, ಅಲ್ಲಿಂದ 1 ಕೂಲಮ್ ಚಾರ್ಜ್ ತೊಗೊಂಬಂದು ಈ ಪಾಯಿಂಟ್ನೊಳಗೆ ಇಡ್ರಿ. ಅಂದ್ರೆ ನಾನು ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನಿ, ಈ ಪಾಯಿಂಟ್ನೊಳಗೆ ಇದ್ರದ್ದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ, ಇದ್ರದ್ದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರ್ತೈತಿ. ಹೌದ್ರಿ? ಹಾಂ, ಈಗ ನಾವು ಏನು ಹುಡ್ಕಾಕತ್ತೀವಿ ಅಂದರೆ ಈಸ್ ಇಟ್ ಪಾಸಿಬಲ್ ಟು ಗೆಟ್ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ರಿಸಲ್ಟೆಂಟ್, ಟೋಟಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ರಿಸಲ್ಟೆಂಟ್ ಅನ್ನೋಕ್ಕೆ ಬರೋಂಗಿಲ್ಲ ನಾನು, ಆ್ಯಕ್ಚುಲಿ ಐ ಆಮ್ ಯೂಸಿಂಗ್ ರಾಂಗ್ ವರ್ಡ್. ರಿಸಲ್ಟೆಂಟ್ ಅನ್ನೋ ವರ್ಡ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ವೆಕ್ಟರ್ ಕ್ವಾಂಟಿಟೀಸ್ ಇದ್ದಾಗ. ಏನಿದ್ದಾಗ? ಓಕೆ. ಸೊ ಈಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಲ್ಲೆಲ್ಲರ 0 ಇರೋಕ್ಕೆ ಚಾನ್ಸ್ ಐತೇನು? ನೋಡ್ರಿ, ಇದರಿಂದ ಇಲ್ಲಿ ಪೊಟೆನ್ಷಿಯಲ್ ಇರ್ತೈತಿ. ನಾ ಆಗಲೇ ಹೇಳಿದೆ, ಪಾಸಿಟಿವ್ ಚಾರ್ಜ್ನಿಂದ ಯಾವಾಗಲೂ ಪಾಸಿಟಿವ್ ಪೊಟೆನ್ಷಿಯಲ್ ಬರ್ತೈತಿ, ನೆಗೆಟಿವ್ ಚಾರ್ಜ್ನಿಂದ ನೆಗೆಟಿವ್ ಪೊಟೆನ್ಷಿಯಲ್. ಸೊ ಇದರಿಂದ ಪಾಸಿಟಿವ್ ಪೊಟೆನ್ಷಿಯಲ್, ಅದು ಪಾಸಿಟಿವ್ ಚಾರ್ಜ್ ಐತಿ, ಅದರಿಂದನೂ ಪಾಸಿಟಿವ್ ಪೊಟೆನ್ಷಿಯಲ್, ಪಾಸಿಟಿವ್ ಆಗಿ ಆ್ಯಡ್ ಆಗಿ 0 ಆಗಂಗಿಲ್ಲ. ಈಗ ಅದು ಹಣೆಬಾರ ತಡ್ರೆ ಒಂದು ನಿಮಿಷ. ಸೊ ಎರಡು ಲೈಕ್ ಚಾರ್ಜಸ್ ಇದ್ದಾಗ ಸೆಂಟರ್ನೊಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರೋಕ್ಕೆ ಚಾನ್ಸ್ ಇಲ್ಲ. ಈಗಿನ ಹೆಂಗೆ ಇಮ್ಯಾಜಿನ್ ಮಾಡೋ ಗೊತ್ತಾ ನಾವೀಗ ಬೆಸ್ಟ್, ಇಲ್ಲೂ ಬೆಂಕಿ ಹಚ್ಚಿ ಇಲ್ಲೂ ಬೆಂಕಿ ಹಚ್ಚಿ ನಡಕ್ಕೆ ಎಲ್ಲರೂ ಓಡಾಡ್ರಿ ನೀವು, 0 ಟೆಂಪ್ರೇಚರ್ ಸಿಗುತ್ತಾನಲ್ಲಿ? ಕೂತ್ ಅಂತಾರೆ ಅವಾಗ ಇಲ್ಲ. ಅವಾಗ 0, ಈಗ 0 ಟೆಂಪ್ರೇಚರ್ ಅಂದ್ರೆ ಅರ್ಥ ಏನು? 0 ಪೊಟೆನ್ಷಿಯಲ್. ಐ ಆಮ್ ಕಂಪೇರಿಂಗ್ ಟೆಂಪ್ರೇಚರ್ ವಿತ್ ಪೊಟೆನ್ಷಿಯಲ್. ಹಾಂ, ಈಗ ಇಲ್ಲಿ ಐಸ್ ಇಟ್ಟು ನೆಗೆಟಿವ್ -40 -50 ಡಿಗ್ರಿ ಸೆಲ್ಸಿಯಸ್ ಗತೆ ಇರುವಂಥ ಒಂದು ವೆರಿ ಸ್ಟ್ರಾಂಗ್ ಐಸ್ ಇಟ್ಟು ಈ ಕಡೆ ಬೆಂಕಿ ಹಚ್ಚಿ ದೆನ್ ಯು ಕ್ಯಾನ್ ಫೈಂಡ್ ಸಮ್ವೇರ್ ಒಂದು ಪಾಯಿಂಟ್ ಎಲ್ಲರೂ ಹುಡುಕ್ಬೋದು. ಎರಡೂ ಸೇರಿ ಟೆಂಪ್ರೇಚರ್, ಈ ಕಡೆ ಬೆಂಕಿದು ಹೈ ಟೆಂಪ್ರೇಚರು ಇಲ್ಲ, ಐಸದ್ದು ಲೋ ಟೆಂಪ್ರೇಚರು ಇಲ್ಲ, 0 ಇದು ನೋಡಪ್ಪ ಇಲ್ಲೇ ಅಂತ ಹೇಳಿ ನಿಂದ್ರಕ್ಕೆ ಚಾನ್ಸ್ ಐತಿ. ಸೊ ಈಗ ನಿಮಗೆ ಈ ಕಂಪ್ಯಾರಿಸನ್ ಮಾಡಿಬಿಟ್ರೆ ಜಲ್ದಿ ಗೊತ್ತಾಗ್ಬಿಡ್ತೈತಿ. ಅಯ್ಯೋ, ಪೊಟೆನ್ಷಿಯಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಅಷ್ಟ ಪಾಸಿಟಿವ್ ಚಾರ್ಜನ್ನು ಫೈರ್ ಅನ್ಕೋಬೇಕು, ನೆಗೆಟಿವ್ ಚಾರ್ಜನ್ನು ಐಸ್. ಓಕೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಈ ಟೈಪ್ ಒಂದು ಕ್ವಶನ್ ಕೇಳಿದ್ರು. ಇದೊಂದು ಸ್ಕ್ವೇರ್, ಓಕೆ, ಪರ್ಫೆಕ್ಟ್ ಮೆಜರ್ಮೆಂಟ್ ಮಾಡಿದೆ ಬಂದು ಇದು ಸ್ಕ್ವೇರ್. ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದ ಸೆಂಟರ್, ಡಯಾಗನಲ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಸೆಂಟರ್ ಆಫ್ ದ ಸ್ಕ್ವೇರ್, ಅಲ್ಲಿ ಪೊಟೆನ್ಷಿಯಲ್ 0 ಇರುತ್ತೆ ನಮೀಗ. ಇಲ್ಲೇ ಬೆಂಕಿ, ಇಲ್ಲೂ ಬೆಂಕಿ, ಇಲ್ಲೂ ಬೆಂಕಿ, ಇಲ್ಲೂ ಬೆಂಕಿ ಹಚ್ಚಿ ಸೆಂಟರ್ನಾಗ ಹೋಗಿ ನಿಂತರೆ 0 ಆಗ್ತದೆ ಟೆಂಪ್ರೇಚರ್. ಈಗ ನಾನು ಹೇಳಾಕತ್ತೀನಿ, ಈ ಟೈಪ್ ಆಫ್ ಕ್ವಶನ್ ಒಂದು ಹಿಂಗೆ ಡೈಗ್ರಾಮ್ ಹಾಕಿ ಹಿಂಗೆ +Q ಹಾಕಂಗಿಲ್ಲ, ಅವ್ರು ಹಿಂಗೆ ಹಾಕ್ತಾರೆ +2Q -Q, ಇಲ್ಲೊಂದು -Q. ತಡ್ರೆ ಒಂದು ನಿಮಿಷ, ವ್ಯಾಲ್ಯೂಸ್ ಕರೆಕ್ಟ್ ಹಾಕ್ಕೋಬೇಕಾಗ್ತದೆ. ಓಕೆ, ವಿಚಾರ ಮಾಡಿ ಹಾಕಿದ್ರೆ ಇನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಬೋದು ಅದನ್ನು ಕ್ವಶನ್. ಓಕೆ, ಈಗ ಅಟ್ ದಿಸ್ ಸೆಂಟರ್ ಪೊಟೆನ್ಷಿಯಲ್ 0 ಇರ್ತದೆ. ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲ. ಏನನ್ ಸರ್ ನಮ್ಗೆ ಗೊತ್ತಾಗೋದು ಬಿಡ್ರಿ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮ್ ಥಿಂಕ್ ಮಾಡ್ರಿ ಏನಾಗೋದೈತಿ. ಈಗ ದಿಸ್ ಕ್ವಶನ್ ಈಸ್ ಈ ಟೈಪ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಕೇಳ್ಯಾರ ಅಂದ್ರೆ ಈ ಸದ್ಯ ಅಂತೂ ಎಕ್ಸಾಮ್ ಬರೆಯಾಗಿತ್ತಿಲ್ಲ, ನೀವು ಆರಾಮ್ ವಿಚಾರ ಮಾಡಿ. ಗೊತ್ತಾಗಲಿಲ್ಲ ಹೇಳ್ತೀನಿ ನಾನು. ಓಕೆ, ನಾ ಹೇಳ್ತೀನಿ, ಆಟ್ ದ ಸೆಂಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ 0, ಟ್ರೂ ಆರ್ ಫಾಲ್ಸ್? ಹಾಂ, ಯಾಕಂದ್ರೆ ಇಲ್ಲೆಷ್ಟು ಬೆಂಕಿ ಹಚ್ಚಿವಲ್ಲ ಅಷ್ಟು ಐಸ್ ಐತಿ. ಇಲ್ಲೇ -2Q ಏನು ಕಾಣಿಸ್ತತ್ರಿ, ಇಲ್ಲೇ
ಹಾಂ, ಈ ಕಡೆಯಲ್ಲಿ ಬೆಂಕಿ ಎಷ್ಟು ಹಚ್ಚಿವಲ್ಲ ಪ್ಲಸ್ ಕ್ಯೂ ಅಷ್ಟೇ ಇಲ್ಲೂ ಐತಿ. ಅರ್ಥ ಆಗ್ತಿದೆ? ಸಮ್ಟೈಮ್ಸ್ ವ್ಯಾಲ್ಯೂಸು ಚೇಂಜ್ ಆಗೋ ಚಾನ್ಸಸ್ ಇರ್ತಾವೆ. ಇಲ್ಲಿ +2Q, ಇಲ್ಲಿ +3Q. ಆದ್ರೆ ಇಲ್ಲಿ ಎರಡು ಸೇರಿ ಎಷ್ಟು ನೆಗೆಟಿವ್ ಐತಂದ್ರೆ ಇಲ್ಲಿ ಎರಡು ಸೇರಿ ಎಷ್ಟು ಪಾಸಿಟಿವ್ ಐತಲ್ಲ ಅವು ಎರಡು ಸೇರಿ ಅಷ್ಟು ನೆಗೆಟಿವ್ ಇತ್ತು ಅಂದ್ರೆ ಎಲ್ಲ ಸೇರಿ ಒಟ್ಟು ಇಲ್ಲಿ 0 ಆಗ್ತದೆ. ಅರ್ಥ ಆಗತ್ತೈತ್ರಿ ಇದು? ಸೊ ಈ ಪಾಸಿಟಿವ್ ಚಾರ್ಜ್ ಅಂದ್ರೆ ಫೈರ್, ನೆಗೆಟಿವ್ ಚಾರ್ಜ್ ಅಂದ್ರೆ ಐಸ್ ಅನ್ನುವಂಥ ಕನ್ಸೆಪ್ಟ್ ಬರೀ ಇಲ್ಲಷ್ಟೇ ಅಲ್ಲ, ಮುಂದೆ ಕೆಪಾಸಿಟರ್ಸ್ ಅಂತ ಒಂದು ಟಾಪಿಕ್ ಬರ್ತೈತೆ ರೀ. ನಾನು ಹೇಳಿದ್ನಲ್ಲ ಫಸ್ಟ್ ಹಾಫ್ ಆಫ್ ದಿಸ್ ಚಾಪ್ಟರ್ ಆದಮೇಲೆ ಕೆಪಾಸಿಟರ್ಸ್ ಅನ್ನೋ ಟಾಪಿಕ್ ಬರ್ತೈತಿ. ಅಲ್ಲೇ ಮತ್ತೆ ಯೂಸ್ ಆಗ್ತೈತಿ, ಇದು ಮಲ್ಟಿಪಲ್ ಟೈಮ್ಸ್ ಯೂಸ್ ಆಗ್ತೈತಿ. ಸೊ ಅದಕ್ಕೆ ಇದನ್ನು ಒಂದು ಆ ನ್ಯೂಮರಿಕಲ್ ಹೋಗಿನ ಮೊದಲು ಇನ್ನು ತಲೆಗೆ ಕೊಡ್ಸೋಕೆ ನಾ ಅಷ್ಟು ಹೇಳಿಬಿಡಲಿಲ್ಲ, ಒಂದು ಎಕ್ಸಾಂಪಲ್ ತೋರಿಸಿದ್ದಿಲ್ಲ ಹೆಂಗೆ ಯೂಸ್ ಆಗ್ತದಂತ. ಏನು ಕಂಪೇರಿಂಗ್ ಪಾಸಿಟಿವ್ ಚಾರ್ಜ್ ವಿತ್ ಫೈರ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ವಿತ್ ಐಸ್, ಆ್ಯಂಡ್ ದಿಸ್ ಕಂಪ್ಯಾರಿಸನ್ ಕ್ಯಾನ್ ಬಿ ಡನ್ ಓನ್ಲಿ ಆ್ಯಂಡ್ ಓನ್ಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಡೀಲಿಂಗ್ ವಿತ್ electric potential matra, because electric potential is a scalar quantity. We can compare it with one more scalar quantity which is temperature. ಗೊತ್ತಾತ್ರಿ ಇದು? ಓಕೆ, ಇಷ್ಟ ಆಯ್ತಾ? ಸೊ ಆ ನ್ಯೂಮರಿಕಲ್ ಕಡೆ ಬರೋಣ, ಅದು ರಿಮಾರ್ಕ್ಸ್ ನೋಡ್ಕೊಂಡು ಬರ್ರಿ. ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ 9 centimeter ಫ್ರಮ್ ಅ ಚಾರ್ಜ್ 4 × 10⁻⁷ ಕೂಲಮ್. ಕ್ಯಾಲ್ಕುಲೇಟ್ ಇನ್ನೊಂದಿನ ಕೊಟ್ಟಾರ ನೋಡೋಣ. ಸೊ ಈಗ ನನಗೆ ಹೇಳ್ಬೇಕು 4 × 10⁻⁷ ಕೂಲಮ್ ಅಂತ ಹೇಳ್ತಾರಲ್ಲ ಅವರು, ಏನದು ಸೋರ್ಸ್ ಚಾರ್ಜ್. ಸೊ ಸೋರ್ಸ್ ಚಾರ್ಜ್ ವ್ಯಾಲ್ಯೂ ಎಷ್ಟು ಕೊಟ್ಟಾರೆ? 4 × 10⁻⁷. ಇದು ನ್ಯೂಮರಿಕಲ್ ನಂಬರ್ 1 ಈ ಚಾಪ್ಟರ್ದು ಗಿವನ್. ಹಾಂ, Q = ಹಣೆ ಬಾರ 4 × 10⁻⁷ ಕೂಲಮ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರೆ? 9 centimeter. ಸೊ 9 × 10⁻⁻2 ಮೀಟರ್. ಟು ಕ್ಯಾಲ್ಕುಲೇಟ್ ಏನು? ಇಲೆಕ್ಟ್ರಿಕ್ ಪೊಟೆನ್ಷಿಯಲ್. ಒಂದೇದು ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಟ್ ಪಾಯಿಂಟ್, ಅಂದ್ರೆ ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ 9 centimeter. ಅಂದ್ರೆ ಇಲ್ಲಿ 4 × 10⁻⁷ ಕೂಲಮ್ ಇಲ್ಲಿ ಇಟ್ಟಿವಿ ಅಂದರೆ ಇದರಿಂದ 9 centimeter ದೂರದೊಳಗೆ ಒಂದು ಪಾಯಿಂಟ್ P ಐತಿ. ಸೊ VP ಅಂತ ಬರೀತೀನಿ ನಾನು. VP ಅಂದ್ರೆ ಏನು? ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P ಕ್ಯಾಲ್ಕ್ ಮಾಡ್ಬೇಕು. ನೆಕ್ಸ್ಟ್ ಏನು ಕ್ಯಾಲ್ಕ್ ಮಾಡ್ಬೇಕು? ವರ್ಕ್ ಡನ್. ಓಕೆ, ಇಷ್ಟೇ ಇರಲಿ, ವರ್ಕ್ ಡನ್ ಕ್ಯಾಲ್ಕ್ ಮಾಡ್ಬೇಕು. ಏನು ವರ್ಕ್ ಡನ್ ಅಂದ್ರೆ ಇದಂತೂ ಸೋರ್ಸ್ ಚಾರ್ಜ್, ಇನ್ನೊಂದು ಚಾರ್ಜ್ ತೊಗೊಂಬರ್ತಾರಂತವ್ರು. ಆಮೇಲೆ ಫಸ್ಟಿಗೆ ಇದರಿಂದ ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಬರುತ್ತೆ ಕ್ಯಾಲ್ಕ್ ಮಾಡ್ಬೇಕಾ, ಮಾಡಿದ ಮೇಲೆ ಇಲ್ಲಿಂದ ಇನ್ಫಿನಿಟಿಯಿಂದ ಎಷ್ಟು ತೊಗೊಂಬರ್ತಾರಂತ್ರಿ ಇವರು? 2 ನ್ಯಾನೋಕೂಲಮ್ ತೊಗೊಂಬರ್ತಾರಂತ. ಓಕೆ, ಅದು ಟೆಸ್ಟ್ ಚಾರ್ಜ್. ನಾನು ಅದನ್ನು ಹಿಂಗೆ ಬರಿತೀನಿ, ಸ್ಮಾಲ್ ಕ್ಯೂ ಬರಿತೀನಿ. 2 ನ್ಯಾನೋಕೂಲಮ್ ಅಂದ್ರೆ 10⁻⁹. ಓಕೆ, ಸೊ ಇದರಿಂದ ಈ ಸೋರ್ಸ್ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಪೊಟೆನ್ಷಿಯಲ್ ಕ್ಯಾಲ್ಕ್ ಮಾಡೋಕೆ ಏನು ಫಾರ್ಮುಲಾ? ವಿ ಹ್ಯಾವ್ 1/4πε0 Q/r². ಅಷ್ಟೇ. ಸೊ 1/4πε0 9 × 10⁻⁹ ಅಂತ ಯೂಸ್ ಮಾಡಬಹುದು ಅಂತ ಹೇಳಿ ಹಳೆ ಸುದ್ದಿ ಯೂಟ್ಯೂಬ್ನಾಗಿಂದ. ಮಲ್ಟಿಪ್ಲೈಡ್ ಬೈ 4 × 10⁻⁻7 ಡಿವೈಡೆಡ್ ಬೈ 9. ಹಾಂ, ಇದು ಕ್ವಶನ್ನು ಈಸಿ ಐತಿ, ಅದ್ರಾಗ ವ್ಯಾಲ್ಯೂಸು ಭಾರಿ ಮಸ್ತ್ ಕೊಟ್ಬಿಟ್ರೆ ನೋಡಿ ಅವ್ರು. ಈಗ ಹೋಗೇ ಬಿಡ್ತಾ ಏನು ಉಳಿತು ಹಂಗಾರೆ? ಇದು ಮ್ಯಾಲೆ ಬಂದ್ರೆ ಪ್ಲಸ್ ಆಗಿ -5 ಆಗಿ 10⁻⁴ ಉಳಿತು. 4 × 10⁻⁴. ಹೌದು, ಮುಂದೆ ವೋಲ್ಟ್. ಸೊ ಪೊಟೆನ್ಷಿಯಲ್ ಕ್ಯಾಲ್ಕ್ ಮಾಡಿದ್ವಿ. ಸೊ 4 × 10⁻⁴ ವೋಲ್ಟ್ ಅಂದ್ರೆ ಏನು ಅರ್ಥ? ಅಟ್ ದಿಸ್ ಪಾಯಿಂಟ್ ಪೊಟೆನ್ಷಿಯಲ್ ಈಸ್ 4 × 10⁻⁴ ವೋಲ್ಟ್ ಅಂದ್ರೆ ಏನು ಅರ್ಥ? ಅದು ಆನ್ಸರ್ ಅಂತ ಅರ್ಥ. ಆನ್ಸರ್ ಬಂದಿದೆ ಅಂತ ಅರ್ಥ. ಮತ್ತೇನು ಅರ್ಥ ಅಂತ ಕೇಳಿದ್ರೆ ಏನು ಹೋಗಿ ನಾವು ಆನ್ಸರ್ ಬಂತು, ಮುಗೀತು. ಇದರ ಅರ್ಥ ಏನು ಅಂದರೆ, 1 ಕೂಲಮ್ ಚಾರ್ಜನ್ನ ಇನ್ಫಿನಿಟಿಯಿಂದ ತೊಗೊಂಬಂದು ಈ ಪಾಯಿಂಟ್ನೊಳಗೆ ಇಡಕ್ಕೆ ನೀವು 4 × 10⁻⁴ 40,000 ಜೋಲ್ನಷ್ಟು ಕೆಲಸ ಮಾಡಬೇಕು ಅಂತ ಆತಿಗದು. ಎಷ್ಟು ತೊಗೊಂಬರಕ್ಕೆ
1 ಕೂಲಮ್. ಅವ್ರು 1 ಕೂಲಮ್ ತರಕ್ಕೆ ವಾಲ್ರಂತವ್ರು 2 ನ್ಯಾನೋ ಕೂಲಮ್ ತರ್ತಾರಂತವ್ರು. ಎಷ್ಟು ತರ್ತಾರಂತ? ಹಾಂ, ತರವಲ್ರಕ್ಕೆ ಬಿಡ್ರಿ ಸರ್. ನೋಡಿರಿ ಸರ್, ಈಗ ನಾವು ಮಾಡೋಣ ಅಂತ ನಮ್ಮ ಕಡೆ ಒಂದು ಫಾರ್ಮುಲಾ ಐತೆ ಸರ್. ಏನು ಗೊತ್ತನ್ರಿ, ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಚಾರ್ಜ್. ಸೊ ಸೆಕೆಂಡ್ ಪಾರ್ಟ್ನಾಗ ಅವರು ವರ್ಕ್ ಡನ್ ಕೇಳ್ಯಾರಂದ್ರೆ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ. ವಿ ಎಷ್ಟೈತಿ? 10⁻⁴ ಮಲ್ಟಿಪ್ಲೈಡ್ ಬೈ 10⁻⁻⁹. 8 ಇಂಟು 10⁻⁻⁵ ಜೋಲ್. ವರ್ಕ್ ಡನ್ ಕೇಳ್ಯಾರಲ್ಲ, ಅದ್ರದ್ದು ಯೂನಿಟ್. ಅರ್ಥ ಆತ್ರಿ ಇದು? ಎಷ್ಟು ಮಂದಿಗೆ ಇಂಥದ್ದೊಂದು ನ್ಯೂಮರಿಕಲ್ ಫೈನಲ್ ಎಕ್ಸಾಮ್ನಾಗ ಕೇಳಬಹುದು ಅಂತ ಅನ್ಸುತ್ತೆ? ಇಲ್ಲ, ಇದು ಹಂಗೆ ಸ್ಯಾಂಪಲ್ ಜಸ್ಟ್ಗೆ. ಲೈಕ್ ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ ಅಂಥೇಳಿ ನ್ಯೂಮರಿಕಲ್ ನಾ ಒಂದು ವಿಡಿಯೋದೊಳಗೆ ಮಾಡೋಕ್ಕಿಂತ ಮೊದಲು ನಾನು ಅಲ್ಲಿ ಒಂದು ಕ್ವಶನ್ ಬರೆಸಿ ಒಂದು ಸಿಂಪಲ್ ಸಾಲ್ವ್ ಮಾಡಿಸಿದ್ದೆ. ಹಂಗಿದೆ ಹಂಗೆ. ಸೊ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಸಿಸ್ಟಮ್ ಆಫ್ ಚಾರ್ಜಸ್ ಕಡೆ ಹೋಗೋಣ ಹಂಗಾರೆ ಈಗ. ಸೊ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಸಿಸ್ಟಮ್ ಆಫ್ ಚಾರ್ಜಸ್ ಏನು ಹಿಂಗಂದ್ರೆ, ಒಂದು ಚಾರ್ಜ್ನಿಂದ ಒಂದು ಪಾಯಿಂಟ್ನೊಳಗೆ ಎಷ್ಟು ಪೊಟೆನ್ಷಿಯಲ್ ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ನಮ್ಮ ಕಡೆ ಫಾರ್ಮುಲಾ ಐತಿ. ಅದು 1/4πε0 Q/r. ಒಂದು ಚಾರ್ಜ್ನಿಂದ ಒಂದು ಪಾಯಿಂಟ್ನೊಳಗೆ ಪೊಟೆನ್ಷಿಯಲ್. ಮಲ್ಟಿಪಲ್ ಚಾರ್ಜಸ್ ಇದ್ರೆ ಅವಾಗ ಹೆಂಗೆ ಮಾಡಬೇಕು? ಮಲ್ಟಿಪಲ್ ಚಾರ್ಜಸ್ ಅಂದ್ರೆ ಹೆಂಗೆ ರೀ? ಲೆಟಸ್ ಸೇ ಒಂದು 4 ಚಾರ್ಜ್ ತಗೊಳ್ಳೋಣ ನಾವು. Q1 Q2 4 ಚಾರ್ಜ್ ತೊಗೋಬೇಕಂದ್ರೆ Q1 Q2 ಆದಮೇಲೆ Q3 ಬರ್ತೈತಿ. ವೆರಿ ಗುಡ್. ಹಾಂ, ಹೇಳಿ. 4 ಚಾರ್ಜ್ ತೊಗೊಂಡು Q1 Q2 ಹಾಂ ಅಂಥೇಳಿ. ಸೊ ಅವ್ನು ಇಷ್ಟೂ ಇಲ್ಲಿ ಅರೇಂಜ್ ಮಾಡ್ತೀನಿ ನಾನು. ಲೆಟಸ್ ಸೇ ಬೇಕಾದ್ರೆ ಒಂದು ನೆಗೆಟಿವ್ ಚಾರ್ಜ್ ಇರಲಿ ಅದರೊಳಗೆ. ಎಷ್ಟು ಪಾಸಿಟಿವ್ ಯಾಕೆ ಸರ್ ಅಂತ. ಓಕೆ, ಇಲ್ಲಿ 4 ಚಾರ್ಜ್ ಅದಾವ. ಹ್ಞೂ ಅನ್ರಿ. ಇಲ್ಲಿ ನಾನು ಒಂದು ಪಾಯಿಂಟ್ ಪಿ ಅಂತ ಮಾರ್ಕ್ ಮಾಡ್ತೀನಿ. ಸೊ ಈ ಪಾಯಿಂಟ್ ಪಿ ಒಳಗೆ ಪ್ಲಸ್ Q1 ಒಂದು ಕೆಲಸ ಮಾಡಿರಿ. Q2 Q3 Q4 ಆರ್ ಆಬ್ಸೆಂಟ್ ಅಂತ ಅನ್ಕೋರಿ ರೈಟ್ ನಾವು. ಹ್ಞೂ ರೀ, ಅಲ್ಲಿ ಅದಾವಲ್ಲ ಸರ್ ಮತ್ತವು. ಹಂಗೆ ಇಲ್ಲಿ ಬಂದು ನಿಂತು ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ. ಇರ್ತಾರ ಕ್ಲಾಸ್ನಾಗ ಆದ್ರೆ ಇರಂಗಿಲ್ಲ. ಹಂಗೆ ಈ ಚಾರ್ಜ್ ಇಲ್ಲಿ ಅದಾವು, ಅದ್ರ ಸದ್ಯ ರೈಟ್ ನಾವು ಅನ್ಕೋರಿ Q2 Q3 Q4 ಆರ್ ಆಬ್ಸೆಂಟ್. ಈಗ ವೆನ್ ಓನ್ಲಿ Q1 ಈಸ್ ಪ್ರೆಸೆಂಟ್, if you want to bring 1 coulomb charge from infinity, you will have to do some work and that will get stored as potential. At this point potential ಅಂದರೆ ಇದನ್ನು ಇನ್ಫಿನಿಟಿಯಿಂದ ಇದರ ಎಲೆಕ್ಟ್ರಿಕ್ ಫೀಲ್ಡಿನ ವಿರುದ್ಧ ತೆಗೆದುಕೊಂಡು ಬರಲು ಎಷ್ಟು ವರ್ಕ್ ಮಾಡಬೇಕು ಅದು ಪೊಟೆನ್ಷಿಯಲ್. ಹೌದಲ್ರಿ? ನೆಕ್ಸ್ಟ್ ಒಂದು ಕೆಲಸ ಮಾಡೋಣ. ಅವಾಗ ಎಷ್ಟು ನಾವು ವರ್ಕ್ ಮಾಡಿದಲ್ಲ ಅದು ಅವಾಗ ಎಷ್ಟು ವರ್ಕ್ ಮಾಡಿದ್ದಕ್ಕೆ ಪೊಟೆನ್ಷಿಯಲ್ ಬಂತಲ್ಲ ಅದು V1. ವಾಟ್ ಈಸ್ V1? ಕರೆಕ್ಟಾಗಿ ಹೇಳ್ರಿ ನಂಗೆ ಮೊದಲು. V1 ಈಸ್ ದ ಪೊಟೆನ್ಷಿಯಲ್ ಆಟ್ ಪಾಯಿಂಟ್ P ವೆನ್ ಓನ್ಲಿ Q1 ಈಸ್ ಪ್ರೆಸೆಂಟ್ ಆ್ಯಂಡ್ ಅದರ್ ಚಾರ್ಜಸ್ ಆರ್ ಆಬ್ಸೆಂಟ್. ಫಾರ್ ಎಕ್ಸಾಂಪಲ್ 20 ವೋಲ್ಟ್ ಅಂತ ಅನ್ಕೋಣ. Q1 ಮಾತ್ರ ಇದ್ದಾಗ 1 ಕೂಲಮ್ ಚಾರ್ಜನ್ನು ನಾವು ಇನ್ಫಿನಿಟಿಯಿಂದ ತೆಗೆದುಕೊಂಡು ಬಂದು ಪಾಯಿಂಟ್ ಪಿ ಯಲ್ಲಿಡಲು 1 ಕೂಲಂಬಿಗೆ 20 ಜೋಲಿನ ಹಾಗೆ ಕೆಲಸ ಮಾಡಿವಿ ಅಂತ ಅನ್ಕೋರಿ. ಏನಿದ್ದಾಗ ಏನು ಇರ್ಲಾರ್ದಾಗ? ಏನು ಇದ್ದಾಗ ಏನು ಇರ್ಲಾರ್ದಾಗ? Q1 ಇದ್ದಾಗ Q2 Q3 Q4 ಇರ್ಲಾರ್ದಾಗ ಆತಿಲ್ಪ ಹೇಳಿದ್ವಿ ನೋಡು. ನೆಕ್ಸ್ಟ್ ಏನಂದ್ರೆ Q2 is present, the other 3 are absent. ಅವಾಗ ಎಷ್ಟು ನಾವು ಪೊಟೆನ್ಷಿಯಲ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ? ಫಾರ್ ಎಕ್ಸಾಂಪಲ್ 15 ವೋಲ್ಟ್. ಹ್ಞೂ ಅನ್ರಿ, ಬರೀ Q2 ಇದ್ದಾಗ. ನೆಕ್ಸ್ಟ್ ಓನ್ಲಿ Q3 ಇದ್ದಾಗ Q1 Q2 ಆ್ಯಂಡ್ Q4 ಆರ್ ಆಬ್ಸೆಂಟ್. ಅದಕ್ಕೊಂದು ಎಕ್ಸಾಂಪಲ್ -12 ವೋಲ್ಟ್. ಮೈನಸ್ ಯಾಕೆ ಅಂತ ಕೇಳ್ಬಾರ್ದ? ನೆಗೆಟಿವ್ ಚಾರ್ಜ್ ಐತಿ. ನೆಗೆಟಿವ್ ಚಾರ್ಜ್ ಇದ್ರೆ ಅದು ಜಕ್ಕೊಂಡ್ಬಿಡ್ತೈತಿ. ಎಲೆಕ್ಟ್ರಿಕ್ ಫೀಲ್ಡ್ ವರ್ಕ್ ಮಾಡಿರುತ್ತೆ, ಅದನ್ನು ನಾವು ನೆಗೆಟಿವ್ ಆಗಿ ರೆಪ್ರೆಸೆಂಟ್ ಮಾಡ್ತೀವಿ. ಹಾಂ, ನೆಕ್ಸ್ಟ್ ಓನ್ಲಿ Q4 ಈಸ್ ಪ್ರೆಸೆಂಟ್, ದಿ ಅದರ್ ಆರ್ ಆಬ್ಸೆಂಟ್. ಇದಕ್ಕೊಂದು ಏನೋ ತೊಗೊಳ್ಳೋಣ. ಇದು 15 ಆಗೈತಾನೆ. 18 ವೋಲ್ಟ್. 18 ವೋಲ್ಟ್ ಏನು? 18 ವೋಲ್ಟ್ ಈಸ್ ದ ಪೊಟೆನ್ಷಿಯಲ್ at point P
ವೆನ್ ಓನ್ಲಿ Q4 ಈಸ್ ಪ್ರೆಸೆಂಟ್ ಅದರ್ 3 ಚಾರ್ಜಸ್ ಆರ್ ಆಬ್ಸೆಂಟ್. ಒಟ್ಟು ಸೇರಿ ಪಾಯಿಂಟ್ ಪಿ ಯಲ್ಲಿ ಎಷ್ಟು ಪೊಟೆನ್ಷಿಯಲ್ಗಳಿವೆ? ಹಾಂ, ಕನ್ನಡ ಅರ್ಥ ಆಗ್ತದೆ ಅಂದ್ಕೊಂಡಿನಿ ನಾನು. ದೇರ್ ಆರ್ ಟೋಟಲಿ ಹೌ ಮೆನಿ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ಸ್ ಅಟ್ ಪಾಯಿಂಟ್ ಪಿ? 4. ಈ ಟಾಪಿಕ್ ಏನಂದ್ರೆ ಹಿಂಗೆ ನಾಲ್ಕು ಇದ್ದಾಗ ಟೋಟಲ್ ಹೆಂಗೆ ಮಾಡಬೇಕು ಅಂತ. ಇದ ಕ್ವಶನ್ ಏನಾರ ಎಲೆಕ್ಟ್ರಿಕ್ ಫೀಲ್ಡಿಗೆ ಸಂಬಂಧಪಟ್ಟಂಗಿತ್ತು ಅಂತಿಕೋರಿ. ವಿ ಆರ್ ಆ್ಯಕ್ಚುಲಿ ಟಾಕಿಂಗ್ ಅಬೌಟ್ ಪೊಟೆನ್ಷಿಯಲ್. ಈಗ ಇಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಇದ ಕ್ವಶನ್ ಆಗಿದ್ರೆ ಹಿಂಗೆ ಮಾಡಿ, ಇದು ಹಿಂಗೆ ಮಾಡಿ, ಇದು ಹಿಂಗೆ ಟುವರ್ಡ್ಸ್, ಇದು ಹಿಂಗೆ ಅವೇ ಅಂತ ಹೇಳಿ ಇದಕ್ಕೆ E1 E2 E3 E4 ಅಂತ ತೊಗೊಂಡು ಅವು ಬಿಟ್ಟರು ಹಿಂಗೆ ಮಾಡಿ ರಿಸಲ್ಟೆಂಟ್ ಮಾಡ್ಬೇಕಾಗ್ತಿತ್ತು. ಕಾಸು ತೀಟ ಸೈನ್ ತೀಟ ಅಂತ ಹೇಳಿ ಅದನ್ನು ಕಾಂಪೊನೆಂಟ್ ತೊಗೊಂಡು ಎಲ್ಲ ಸೇರಿ 4 ಇದ್ದು 3 ಮಾಡಿ, 3 ಇದ್ದು 2 ಮಾಡಿ, 2 ಇದ್ದು 1 ಮಾಡಿ ಯಾವಾಗ ಮಾಡ್ತಿದ್ವಿ? ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ. ಇಲ್ಲಿ ಪೊಟೆನ್ಷಿಯಲ್ಗೆ ಡೈರೆಕ್ಷನ್ನ ಇಲ್ಲ. ಪೊಟೆನ್ಷಿಯಲ್ ಇದ್ದಾಗ ಏನು ಮಾಡೋದು ಗೊತ್ತಾ? ಬಡ ಇದನ್ನು ಇಷ್ಟು ಆಡ್ ಮಾಡಿಬಿಡೋದು ಸುಮ್ಮ 20 15. ಹಾಂ, ಪುಣ್ಯ. -12 ಎಷ್ಟಾಕೈತ್ಲಿ? ಹೀಗೆ ಕ್ಯಾಲ್ಕುಲೇಟ್ ಐತೆ. ಎಷ್ಟಾಗೈತೆ? 23 18 41 ವೋಲ್ಟ್ ಟೋಟಲ್. ರಿಸಲ್ಟೆಂಟ್ ಅನ್ನಕ್ಕೆ ಬರೋಂಗಿಲ್ಲ, ಟೋಟಲ್ 41 ವೋಲ್ಟ್. ಇಷ್ಟ ಇದ್ರಾಗ ಭಾಳ ಚಲೋ. ಇಂಥವು ನ್ಯೂಮರಿಕಲ್ ಕೊಟ್ರಂದ್ರೆ ಎಕ್ಸಾಮ್ನಾಗ ಭಾಳ ಚಲೋ. ಸಪ್ರೇಟ್ V1 V2 V3 V4 ಕ್ಯಾಲ್ಕ್ ಮಾಡೋದಾ? ಇವನ್ನೆಲ್ಲ ಹೆಂಗೆ ಕ್ಯಾಲ್ಕ್ ಮಾಡ್ತೀರಿ ಸರ್ ನೀವು? ಇದಕ್ಕೆ ಫಾರ್ಮುಲಾ ಅದಾವಲ್ಲ, 1/4πε0 Q ಬೈ ಇದ್ರ ಡಿಸ್ಟೆನ್ಸ್. V2 ತೊಗೊಂಡಾಗ 1/4πε0 ಇದ್ರ Q2 ಡಿವೈಡ್ ಬೈ ಅದರ ಡಿಸ್ಟೆನ್ಸ್. ಹಿಂಗೆ ಮಾಡ್ಕೊತ ಹೋಗೋದು. ಈಗ ಇಷ್ಟಕ್ಕೆ ಸಮಾಧಾನ ಆಗಂಗಿಲ್ಲ ಅವ್ರಿಗೆ. ಅವ್ರು ಅದನ್ನು ಫಾರ್ಮುಲಾ ರೂಪದಾಗ ಬರೋದು, ಸಮೇಷನ್ ಟೈಪ್ ಬರೋದು ಸ್ವಲ್ಪ ಅದನ್ನು ಡಿಫಿಕಲ್ಟ್ ಐತೆ ಅಂತ ತೋರ್ಸಕ್ಕೆ ಟ್ರೈ ಮಾಡ್ತಾರೆ. ಸೊ ಲೆಟ್ V1 V2 ಸೋ ಆನ್ ಅಪ್ ಟು Vn. ಮತ್ತು ಚಾರ್ಜಿಗೂ ಹಂಗೆ ಅಂತಾರೆ. ಲೆಟ್ Q1 Q2 Q3 ಸೋ ಆನ್ ಅಪ್ ಟು Qn ಬಿ ದ ಮಲ್ಟಿಪಲ್ ಚಾರ್ಜಸ್. ಅವೆಲ್ಲವೂ ಸೇರಿ ಒಂದು ಪಾಯಿಂಟ್ನೊಳಗೆ ರಿಸಲ್ಟೆಂಟ್ ಪೊಟೆನ್ಷಿಯಲ್. ಮತ್ತು ಇದ್ರಾಗ ದಿಮಾಕ್ ಮಾಡ್ತಾರೆ. ಏನು ಗೊತ್ತನ? ಇದ್ರದ್ದು ಡಿಸ್ಟೆನ್ಸ್ R1P, ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಚಾರ್ಜ್ ಆ್ಯಂಡ್ ದ ಪಾಯಿಂಟ್ P. ಮತ್ತು ಇದರ ಡಿಸ್ಟೆನ್ಸ್ R2P. ಇಲೆಕ್ಟ್ರಿಕ್ ಫೀಲ್ಡ್ ಇದ್ರೆ ಮತ್ತೆ ಅದ್ರಾಗ ಒಂದು ಡೈರೆಕ್ಷನ್ ಹಾಕಿ ಅದು R1P ಕ್ಯಾಪ್ ಅಂತ ಯೂನಿಟ್ ವೆಕ್ಟರ್ ಮಾಡಿ ಅದಕ್ಕೊಂದು ಡೈರೆಕ್ಷನ್ ಅಂದಿರ್ತಾವೆ ನೋಡ್ರಿ ಅಲ್ಲಿ. ಇವು ಕ್ಯಾಪ್ ಗೀಪ್ ಬರಂಗಿಲ್ಲ ಇಲ್ಲಿ, ಇಷ್ಟ ಬರ್ತದೆ. ಸೊ ಹಂಗಾರೆ ಒಂದು ಕೆಲಸ ಮಾಡೋಣ ನಾವು. ರಿಸಲ್ಟೆಂಟ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು V1 ಪ್ಲಸ್ V2 ಸೋ ಆನ್ ಅಪ್ ಟು Vn. ಈ ವಿ ಅಂದಾರ ಏನಂದಾರಪ್ಪ ಸುರ್ಗಡಿ ಅವರು? ವಿನ ಅಂದಾರ, ಅಡ್ಡಿ ಇಲ್ಲ, ವಿನ ಅಂದಾರ. ಹಾಂ, V1 ಜಗದಾಗ ನನಗೆ ಇದನ್ನು ಹೇಳ್ರಿ. ಅದರದ್ದು V1 ಅಂತ ಫಾರ್ಮುಲಾ Q1 ಡಿವೈಡೆಡ್ ಬೈ R1P. ಓಕೆ, ಪ್ಲಸ್ 1/4πε0 so on up to 1/4πε0 Qn ಡಿವೈಡೆಡ್ ಬೈ RnP. ಓಕೆ, ಈಗೇನು ಮಾಡೋದು? ಕಾಮನ್ ಇದ್ದಿದ್ದು ತೆಗಿಬೇಕು. ಹಿಂಗೆ ನಾವು ಆಲ್ರೆಡಿ 2 ಸರ್ತಿ ಮಾಡೀವಿ. ಹಾಂ, ನಾನು ನಮ್ಮ ಮನ್ಯಾಗ ಮಾಡೀನಿ, ನೀವು ನಿಮ್ಮ ಮನ್ಯಾಗ ಮಾಡಿರೋದನ್ನ. ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಒಂದು, ಇಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್ನಾಗ. ಸೊ ಕಾಮನ್ ತೆಗಿಬೇಕಂದ್ರೆ ಇದರ ಕಾಮನ್ ಇರೋದು 1/4πε0 ಅಷ್ಟೇ ಕಾಮನ್ ಐತಿ ಈಗ. ಸೊ 1/4πε0 ಕಾಮನ್ ತೆಗೆದು ಒಂದು ಸ್ಟೆಪ್ ನಡು ಹಾರಿಸ್ತೀನಿ ನಾನು. ಹಿಂಗೆ ಬರಿಬೇಕಲ್ಲೇ. ಈ ಸ್ಟೆಪ್ನಾಗ ಆ್ಯಕ್ಚುಲಿ ಏನು ಬರೀಬೇಕು ಗೊತ್ತಾ? Q1 ಬೈ ಇದನ್ನು ಕಾಮನ್ ತೆಗೆದು ಉಳಿದು ಒಳಗಡೆ ಎಷ್ಟು ಬರೀಬೇಕಾ? ನಾನು ಏನು ಮಾಡ್ತೀನಿ, ಅದ್ರ ಬರ್ದಿನಂತ ಅಂದ್ಕೊಂಡು ನೀವು ಹ್ಞೂ ಅಂತೀರಂತ ಅಂದ್ಕೊಂಡು ಅದ್ರ ನೆಕ್ಸ್ಟ್ ಸ್ಟೆಪ್ನಾಗ ಸಮೇಷನ್ ಫಾರ್ಮ್ನೊಳಗೆ ಬರೀತಾರೆ ಇದನ್ನು. ಸೊ ಸಮೇಷನ್ ಇಲ್ಲೊಂದು ಪ್ಯಾಟರ್ನ್ ಐತೆ. Q1 ಆದಮೇಲೆ Q3, ಆಮೇಲೆ Q8 ಅಂತ ಹಿಂಗೆ ಹುಚ್ಚರಂಗಿಲ್ಲ. ಅದು Q1 Q2 Q3 ಈಗ ಇದೇ ಪ್ಯಾಟರ್ನಾಗ ಐತೆ, ಅಂದ್ರೆ ನಾರ್ಮಲ್ ಪ್ಯಾಟರ್ನಾಗ ಐತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಅದನ್ನು QI ವೇರ್ I ಸ್ಟಾರ್ಟ್ಸ್ ಫ್ರಮ್ 1 to N QI ಡಿವೈಡೆಡ್ ಬೈ ಈ ಆರ್ನು ಹೆಂಗೈತೆ ಅಂದ್ರೆ P ಕಾಮನ್ ಐತೆ ಎಲ್ಲ ಕಡೆ. ಹಂಗಂತೇಳಿ P ಕಾಮನ್ ಐತೆ ಅಂತ ಹೊರಗೆ ತೆಗಿಬಾರ್ದು, ಅದನ್ನೇ ಇಲ್ಲೇ ಮಾಡಬಾರ್ದು. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅಂತದ್ದು R1P R2P ಸೊ ಆನ್ ಅಪ್ ಟು ಅದಕ್ಕದ
RIP ಮತ್ತು ಬೇರೆ ಮೀನಿಂಗ್ ಹೋಗ್ತದೆ. RIP ಅಲ್ಲಿದೆ. ಓಕೆ, ಸೊ ಇದು ಮುಗೀತು. ಏನು ಮುಗೀತು? ಅದ ಮುಗೀತು. ಹಾಂ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಸಿಸ್ಟಮ್ ಆಫ್ ಚಾರ್ಜಸ್. ಈಗ ಒಂದಿಷ್ಟು ಹೋಮ್ ವರ್ಕ್ಗಳು ಬರ್ತಾವೆ. ಈಗ ಮತ್ತೀಗ ಆ ರಿಮಾರ್ಕ್ಸ್ ಓದ್ಕೊಂಬರ್ಬೇಕು. ಆಮೇಲೆ ನಿನ್ನೆ ಯಾರು ಮನೆಗೆ ಹೋದ್ಮೇಲೆ ಭಾಳ ಬ್ಯುಸಿಯಾಗಿ ಆ ಡೆರಿವೇಷನ್ 2 ಸರ್ತಿ ಬರೆಯೋಕ್ಕಾಗಿದ್ದಿಲ್ಲಲ್ಲ, ಇಲ್ಲಿ ಬಂದಮೇಲೆ ನಾ ಕೇಳಿದ ಮೇಲೆ ನೆನಪಾಗಿತ್ತಲ್ಲ. ಒಬ್ವಿಯಸ್ಲಿ ಬ್ಯುಸಿ ಇರ್ತೀವಿ, ಕೆಲಸ ಭಾಳ ಇರ್ತಾವೆ. ನೀವು ಹೇಳಿದ್ದೆಲ್ಲ ಮಾಡ್ಕೊಂಡು ಕೊಡೋಕ್ಕಾಗತ್ತೆ ಅನ್ಸರಿ? ಹೇಳ್ತೀರಿ ನೀವು ಹಂಗೆ. ಸೊ ಅದು ಡೆರಿವೇಷನ್ ನಮ್ಮ ಪ್ರಾಕ್ಟೀಸ್ ಮಾಡಿ. ಓಕೆ, ಅದಾದಮೇಲೆ ರಿಮಾರ್ಕ್ಸ್ ಓದ್ಕೊಂಬರ್ರಿ ಅಂತ ಹೇಳಿದ ಅದನ್ನು. ಅದಾದಮೇಲೆ ಇವು ಇಲಸ್ಟ್ರೇಷನ್ ನಂಬರ್ 2 and 3 ಎರಡೂ ಸಾಲ್ವ್ ಮಾಡ್ಕೊಂಡು ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಕ್ಲಾಸ್ನಾಗ. 2 and 3 ವೆರಿ ಸೀರಿಯಸ್ಲಿ ಇಂಟ್ರೆಸ್ಟ್ ತೊಗೊಂಡು ಸಾಲ್ವ್ ಮಾಡ್ಕೊಂಡು ಬರ್ಬೇಕು. ಅದ್ರಾಗ ಪರ್ಟಿಕ್ಯುಲರ್ಲಿ ಇಲ್ರಿ ಎರಡೂ ಒಂದೊಂದು ಸರ್ತಿ ಫೈನಲ್ ಎಕ್ಸಾಮ್ನಾಗ ಈ ಟೈಪ್ ಆಫ್ ಕ್ವಶನ್ ಅಪಿಯರ್ಡ್ ಆಗಿದ್ದದಾವೆ. ಇವು ಅದ್ರಾಗ ಸ್ವಲ್ಪ ಹೆಚ್ಚಿಗೆ ಇಂಪಾರ್ಟೆನ್ಸ್ ಇರೋದು ಕ್ವಶನ್ ನಂಬರ್ 3ಗೆ. ಅದು ಮಲ್ಟಿಪಲ್ ಟೈಮ್ಸ್ ಕೇಳಾರ, ಹಗಲ ಮುಗಲ ಇದ್ರಾಗ ಎಲ್ಲೇ ಫೈನಲ್ ಎಕ್ಸಾಮ್ನಾಗ ಈ ಟೈಪ್ ಆಫ್ ಕ್ವಶನ್ ಥಿಯರಿ ಫೈನಲ್ ಎಕ್ಸಾಮ್ನೊಳಗೆ. ಸೊ ಕ್ವಶನ್ ನಂಬರ್ 2 and 3 ಆರ್ ಇಂಪಾರ್ಟೆಂಟ್. 3 ಟ್ರೈ ಮಾಡಿರಿ. ಅಂದರೆ ಇದು ನೀವು ಟ್ರೈ ಮಾಡ್ಕೊಂಡು ಬಂದರೆ ಅದ್ರಾಗ ಮಿಸ್ಟೇಕರ್ ಆಗಲಿ ಸುಡುಗಾಡಾಗಲಿ ಕರೆಕ್ಟ್ ಆನ್ಸರ್ ಬರಲಿ ಬಿಡಲಿ ಟ್ರೈ ಮಾಡ್ಕೊಂಡು ಬರ್ಬೇಕು. ಅಂದ್ರೆ ಇಲ್ಲಿ ಬಂದಾಗ ನಾ ಹಿಂಗೆ ಥಿಂಕ್ ಮಾಡಿದ್ದೆ, ಹಂಗನ ಅಂತಾರೆ ಅನ್ಸುತ್ತದು. ಹಂಗೆ ಹೇಳ್ತಾನೆ ತಗೋ ಅಂತ ಬರಬಾರ್ದು. ಸೊ ಇದಾದಮೇಲೆ ಒಂದು ಡೆರಿವೇಷನ್ ಬರ್ತೈತಿ. ಅದನ್ನು ನಾನು ರೈಟ್ ನಾವು ಸ್ಕಿಪ್ ಮಾಡಿ ಈ ಚಾಪ್ಟರ್ ಮುಗಿಯೋ ಟೈಮ್ನಾಗ ಅಥವಾ ನಡು ಯಾವಾಗಾರ ಹೇಳ್ತೀನಿ. ಇದಕ್ಕೆ ಬೇರೆ ಒಂದು ಸೋರ್ಸ್ನಿಂದ ಹೇಳಿರ್ತೀನಿ ನಾನು. ಪ್ರತಿ ವರ್ಷ ಇದೊಂದು ಸ್ವಲ್ಪ ಪ್ರಾಬ್ಲಮ್, ಅದು ಭಾಳ ಕಿರಿಕಿರಿ ಡೆರಿವೇಷನ್ ಐತಿ. ಅದಕ್ಕೆ ಇನ್ನೊಂದು ಬೇರೆ ಟೆಕ್ಸ್ಟ್ ಬುಕ್ನಾಗಿಂದ ಜೆರಾಕ್ಸ್ ಮಾಡಿಸ್ಕೊಟ್ಟಿರ್ತೀನಿ ನಾ ಕ್ಲಾಸ್ನಾಗ. ಹ್ಞೂ ರೀ, ಅದನ್ನು ರೆಡಿ ಮಾಡಿಕೊಂಡು ಕೊಟ್ಟು ಒಂದು ದಿವಸ ಅದನ್ನ ಡೆರಿವೇಷನ್ ಹೇಳ್ತೀನಿ ಅಂತ. ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ವೇ ಒಳಗೆ ಮಾಡ್ಯಾರ ಅದನ್ನು. ಏನು ಗೊತ್ತನ್ನೋದು ಆ ಡೆರಿವೇಷನ್ ಓದ್ರಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಡೈಪೋಲ್. ಕೇಳ್ದಂಗೆ ಐತೆ ನೋಡಿ ಸರ್, ಎಲೆಕ್ಟ್ರಿಕ್ ಡೈಪೋಲ್ ಎಲ್ಲೋ ಕೇಳ್ದಂಗೆ ಐತೆ ಸರ್. ಇದು ಆ ಎಲೆಕ್ಟ್ರಿಕ್ ಡೈಪೋಲದ್ದು 2 ಟೈಪ್ ಲೈನ್ ಇರ್ತಾವೆ. ಹಿಂಗೊಂದು ಹಣೆಬಾರ ಲೈನ್, ಆಕ್ಸಿಯಲ್ ಲೈನ್ ಅಂತಾರೆ. ಹಿಂಗೊಂದು ಇಕ್ವೇಟೋರಿಯಲ್ ಲೈನ್ ಅಥವಾ ಡೈಪೋಲ್ ಇಕ್ವೇಟರ್, ಡೈಪೋಲ್ ಆಕ್ಸಿಸ್ ಅಂತ ಕರೀತಾರೆ ಇವಕ್ಕೆ. ಸೊ ಈ ಆಕ್ಸಿಯಲ್ ಲೈನ್ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಈ ಎರಡೂ ಇಲೆಕ್ಟ್ರಿಕ್ ಡೈಪೋಲ್ ಒಳಗಡೆ ಇರ್ತಕ್ಕಂತಹ ನೆಗೆಟಿವ್ ಚಾರ್ಜ್ನಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್, ಪಾಸಿಟಿವ್ ಚಾರ್ಜಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನೋಡಿ ಎರಡರದ್ದು ರಿಸಲ್ಟೆಂಟ್ ಮಾಡಿದ್ವಿ. ಸಿಮಿಲರ್ಲಿ ಇಕ್ವೇಟೋರಿಯಲ್ ಲೈನದು ಒಂದು ಪಾಯಿಂಟ್ನೊಳಗೆ ನೆಗೆಟಿವ್ ಚಾರ್ಜ್ನಿಂದ ಮಾತಾಡಬೇಕು ಎಲೆಕ್ಟ್ರಿಕ್ ಫೀಲ್ಡ್, ಮಾತಾಡಬೇಕು ಪಾಸಿಟಿವ್ ಚಾರ್ಜ್ನಿಂದ ಎಲೆಕ್ಟ್ರಿಕ್ ಫೀಲ್ಡ್. ಇವು ಎರಡರದ್ದು ರಿಸಲ್ಟೆಂಟ್ ಕ್ಯಾಲ್ಕ್ ಮಾಡಿದ್ವಿ. ಇಲ್ಲಿನೇನು ಮಾಡೋಕೆ ಹೊಂಟಿವಲ್ಲ, ಇದು ಸ್ವಲ್ಪ ಕಿರಿಕಿರಿ ಡೆರಿವೇಷನ್ ಯಾಕೆ ಐತಿ ಅಂದರೆ, ಒಂದು ನಿಮಿಷ. ಇಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು ಹೇಳ್ರಿ ನೋಡೋಣ. ಅದೊಂದು ಇದು ಇರುತ್ತೆ ಸರ್, ಅದ್ರಾಗ 2 ಇರ್ತಾವ. ಇಟ್ ಇಸ್ ಅ ಸಿಸ್ಟಮ್ ಆಫ್ 2 equal and opposite charges separated by a small distance. ಓಕೆ, ಈಗ ನೋಡ್ರಿ, ಇದೊಂದು ಎಲೆಕ್ಟ್ರಿಕ್ ಡೈಪೋಲ್ ಹೌದಾ? ಹ್ಞೂ ರನ್ರಿ. ಹಾಂ, ಈಗ ಇದೇನು ಪಟ್ ಮಾತಾಡ್ಬೇಕು. ಮಾಡಬೇಡ. ಆಕ್ಸಿಯಲ್ ಲೈನ್ ನುಂಗ್ಬಾರ್ದು. ಆಕ್ಸಿಯಲ್ ಲೈನ್ ಇದೇನು? ನಾವು ಫಸ್ಟ್ ಚಾಪ್ಟರ್ನಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೆರಿವೇಷನ್ 2 ಮಾಡಿದ್ವಿ. ಒಂದು ಆಕ್ಸಿಯಲ್ ಲೈನ್ ಒಂದು ಇಕ್ವೇಟರ್ ಲೈನ್. ಅದು ಇಲ್ಲೇ ಇರ್ತೈತದು ಪಾಯಿಂಟ್. ಈಗೇನು ಮಾಡ್ತೀವಿ ಗೊತ್ತೇನ, ಒಂದು ನೆಗೆಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಡೈಪೋಲ್ ಆಕ್ಸಿಯಲ್ ಲೈನ್ ಇಕ್ವೇಟರ್ ಲೈನ್ ತೊಗೊಳಂಗಿಲ್ಲ. ಜನರಲ್ ಪಾಯಿಂಟ್ ಎಲ್ಲೋ ಒಂದು ಕಡೆ ಎಲ್ಲಿ ಬೇಕಂದ್ರೆ ಇರ್ಬೋದು. ಅದು ನೀವು ಆಕ್ಸಿಯಲ್ ಲೈನ್ ಅಂತ ಅನ್ಕೋಬಹುದು, ಈಕ್ವೇಟರ್ ಅನ್ಕೋಬೋದು, ಅಥವಾ ಜನರಲ್ ಅಂದ್ರೆ ದೇರ್ ಇಸ್ ನೋ ಕಂಡೀಷನ್ ದಟ್ ಇಟ್ ಶುಡ್ ಬಿ ಆನ್ ಆಕ್ಸಿಯಲ್ ಆರ್ ಇಕ್ವೇಟೋರಿಯಲ್ ಲೈನ್. ಹಂಗೊಂದು ಪಾಯಿಂಟ್ ಮಾರ್ಕ್ ಮಾಡಿ ನೆಗೆಟಿವ್ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಎಷ್ಟು ಪೊಟೆನ್ಷಿಯಲ್, ಪಾಸಿಟಿವ್ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಎಷ್ಟು ಪೊಟೆನ್ಷಿಯಲ್. ಫಸ್ಟ್ ಚಾಪ್ಟರ್ನಾಗ ನೆಗೆಟಿವ್ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಎಷ್ಟು ಇಲೆಕ್ಟ್ರಿಕ್ ಫೀಲ್ಡ್ ನೋಡಿದ್ವಿ, ಪೊಟೆನ್ಷಿಯಲ್ ನೋಡಿದ್ದಿಲ್ಲ.
ಹ್ಞೂ ರೀ. ಆದ್ರೆ ಅಲ್ಲೇ ನೋಡ್ರಿ ಎರಡಕ್ಕೂ ಡಿಫ್ರೆನ್ಸ್ ಏನು, 1ನೇ ಚಾಪ್ಟರ್ನಾಗ ನಾವು ಡಿಸ್ಕಸ್ ಮಾಡಿದ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ, ಹಾಗೂ ಆ ಎಲೆಕ್ಟ್ರಿಕ್ ಫೀಲ್ಡು ಆಕ್ಸಿಯಲ್ ಅಥವಾ ಇಕ್ವೇಟೋರಿಯಲ್ ಲೈನ್ ಮೇಲೆ ಅಂತ ಇರ್ತಿತ್ತು, ಕಂಡೀಷನ್ ಇತ್ತು. ಎಲ್ಲಿ ಬೇಕಲ್ಲಿ ಇರೋ ಹಂಗೆ ಇದ್ದಿದ್ದಿಲ್ಲ ಫಸ್ಟ್ ಚಾಪ್ಟರ್ನಾಗ. ಇಲ್ಲೇ ಸುಡುಗಾಡು ಕಡೆ ಇರಲಿ, ಅಂದ್ರೆ ಎಲ್ಲಿ ಬೇಕಲ್ಲಿ ಇರಲಿ. ಅವಾಗ ಏನಾಗ್ತದೆ ಗೊತ್ತಾ, ಇಲ್ಲಿಂದಿಲ್ಲ ಡಿಸ್ಟೆನ್ಸ್ ಮೆಜರ್ ಮಾಡೋದು ಪ್ರಾಬ್ಲಮ್ ಆಗ್ಬಿಡ್ತೈತಿ. ಅದಕ್ಕೆ ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ, ಸುಡುಗಾಡು ಏನೇನೋ ಹ್ಯಾಕ್ ಮಾಡ್ತಾರೆ ಅದನ್ನು ಡೆರಿವೇಷನ್. ಸೊ ಅದ್ರ ಒಂದು ಪೇಜ್ ಅದನ್ನು ಜೆರಾಕ್ಸ್ ಮಾಡಿಕೊಟ್ಟು ಒಂದು ಕಂಟಿನ್ಯೂ ಮಾಡೋಣಂತೆ. ಅದಾದಮೇಲೆ ಮತ್ತೊಂದು ಡೆರಿವೇಷನ್ ಬರುತ್ತೆ, ಇದು ಈಸಿ ಐತೆ. ರಿಲೇಷನ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಭಾರಿ ಮಜಾ ಡೆರಿವೇಷನ್ ಅದ. ಹೆಡ್ಡಿಂಗ್ ಒಂದು ಸರ್ತಿ ಇನ್ನೊಮ್ಮೆ ಓದು ಚಂದಾಗಿ. ಏನದು? ಹಾಂ, ಇನ್ನೊಮ್ಮೆ ಓದ್ರಿ. ಹಾಂ, ಆ ಥರಾಗ ಸಿಂಕ್ ಆಗ್ಬೇಕು. ಇಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವೇನು ಕಲ್ತೀವಲ್ಲ, ವಿಚ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕಲ್ತೀವಿ, ಸ್ಕೇಲಾರ್ ಕ್ವಾಂಟಿಟಿ. ಇವು ಎರಡನ್ನೂ ಕನೆಕ್ಟ್ ಮಾಡುವಂಥ ಒಂದು ಫಾರ್ಮುಲಾ, ಅದರದ್ದು ಡೆರಿವೇಷನ್ ಮಾಡಬೇಕು. ಓಕೆ, ಅದನ್ನು ನೆಕ್ಸ್ಟ್ ಫೋಕಸ್ ಮಾಡೋಣ ಅಂತ ನಾವು ನೋಡೋಣ. ನಾಳೆ ಕ್ವಶನ್ ನಂಬರ್ 2 and 3 ನ್ಯೂಮರಿಕಲ್ ಅಂತ ನೀವು ಸಾಲ್ವ್ ಮಾಡ್ಕೊಂಡು ಬರ್ರಿ. ಅದಾದಮೇಲೆ ಆ ಕಡೆ ಕ್ಲಾಸ್ನೊಳಗೆ ನಾನು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ದು ನಾನು ಇನ್ನು ಹೇಳಿದ್ದೆ, ಅದನ್ನು ನೋಡ್ಕೊಂಡು ಬರ್ರಿ ಅಂಥೇಳಿ. ನಿಮಗೆ ಒಂದು ಏನು ಮಾಡ್ಬೋದು ನೀವು ಬೇಕಂದ್ರೆ, 1ನೇ ದಿನ ನೋಡೇ ಇಲ್ಲ ಅಂದರೆ ಅದನ್ನು ಮತ್ತು ಇವತ್ತು 2ನೇದು ಎರಡೂ ಸೇರಿ ನೋಡ್ಬೋದು ನೀವು. ಆ ಕಡೆಯವ್ರಿಗೆ ಏನೈತಲ್ಲ, ಈಗ 1ನೇದು ನೋಡಿದ್ದಿಲ್ಲ ಅಂದ್ರೆ ಜೈ ಅದು. ಈಗ ಸೆಕೆಂಡ್ ಪಾರ್ಟ್ನ ಅಲ್ಲಿ ಸೊಲ್ವ್ ಮಾಡ್ತೀನಿ. ಅಲ್ಲೇ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್ ಅಂತ ಟಾಪಿಕ್.